ನಮಸ್ಕಾರ ಎಲ್ರಿಗೂ. ಮಾರ್ಗದರ್ಶಿ ಸ್ಪಂದನ ಕಾರ್ಯಕ್ರಮಕ್ಕೆ ಐ ಎಕ್ಸ್ಟೆಂಡ್ ಅ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು ಒನ್ಸ್ ಅಗೇನ್. ಬ್ರೇಕಲ್ಲಿ ನಾವು ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಆಮೇಲೆ ಕಮ್ ಬ್ಯಾಕ್ ಟು ಯು ಅಗೇನ್. ಯು ಹೈಲೈಟೆಡ್ ಅಬೌಟ್ ದ ಪ್ರೋಸ್. ಸೊ ಸೆಕೆಂಡ್ ಮೇಜರ್ ಕಾನ್ಸೆಪ್ಟ್ ಬಂದು ಪೋಯಟ್ರಿ. ಸೊ ಇದನ್ನು ಯಾವ ರೀತಿ ಎಕ್ಸಾಮಲ್ಲಿ ಪ್ರಿಪೇರ್ ಆಗಬೇಕು, ನೆಕ್ಸ್ಟ್ 2 days ಯಾವುದು ಮ್ಯಾಂಡೇಟ್ರಿ ಆಗಿ ಅವರನ್ನು ಸ್ವಲ್ಪ ಬ್ರಷ್ ಅಪ್ ಮಾಡ್ಕೋಬೇಕು, ಮಾರ್ಕ್ಸ್ ಸೆಗ್ರಿಗೇಷನ್ ಹೇಗಿರುತ್ತೆ ಒಂದು ಚೂರು ಹೇಳ್ಕೊಡ್ತೀರಾ? ಮಾರ್ಕ್ಸ್ ಸೆಗ್ರಿಗೇಷನ್ ಸರ್, ಐ ಥಿಂಕ್ ಸ್ಟೂಡೆಂಟ್ಸ್ ಮಸ್ಟ್ ಬಿ ನೋಯಿಂಗ್ ಬೈ ನೌ. ಫೋಕಸ್ ಈಸ್ ಆನ್ 1 mark ಕ್ವಶನ್ಗೆ. ಐ ವಿಲ್ ನೆವರ್ ಟೆಲ್ ಯು ಇಷ್ಟೇ ತಗೊಳ್ಳಿ, ಇಲ್ಲ ಅದು 12ಕ್ಕೆ 12 ಬರಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಫಸ್ಟಿಂದನೇ ಹೇಳ್ತಾ ಇದ್ದೇನೆ. ರೀಡ್ ಒನ್ಸ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ದ ಪ್ರಾಬ್ಲಮ್ ಇಸ್ ಸಾರ್ಟೆಡ್. ಸ್ಟಿಲ್ ಯು ಹ್ಯಾವ್ ಟೈಮ್, ಇನ್ನೂ ಟೈಮ್ ಇದೆ. ಟೆಕ್ಸ್ಟನ್ನು ಖಂಡಿತ ಮಾಡ್ಬೋದು, ಖಂಡಿತ ಫುಲ್ 12 ತೆಗಿಬೋದು 12. ಅದು ನೋ ಇಟ್ ಈಸ್ ಯಾಕಂದ್ರೆ ಒಂದ್ಸತಿ ಮಾತ್ರ ಓದುವಾಗ ಈಗ ಹಾಡು ಹಾಕೊಂಡು ಟಿವಿ ನೋಡ್ಕೊಂಡು ಅಲ್ಲ, ಜಸ್ಟ್ ಸಿಟ್ ವಿತ್ ದ ಬುಕ್ ಆ್ಯಂಡ್ ಜಾಟ್ ಡೌನ್. ಅಥವಾ ಪೆನ್ ಇರುತ್ತೆ, ನಾನು ಯಾವಾಗಲೂ ಹೇಳ್ತೇನೆ, ನಿಮ್ಮ ಟೆಕ್ಸ್ಟ್ ಬುಕ್ ಎಷ್ಟು ಚಂದ ಇದೆ ಅಷ್ಟು ನೀವು ಓದಲಿಲ್ಲ ಅಂತ ಅಂಡರ್ಲೈನ್ ಮಾಡಿ, ಪಾಯಿಂಟ್ಸಿಗೆ ಅಂಡರ್ಲೈನ್ ಮಾಡಿ, ಹೋಗೋದಕ್ಕಿಂತ ಮೊದಲು ನಾಳೆ ಅಥವಾ ಇವತ್ತು ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ರೀಕ್ಯಾಪ್ ಕೊಡಿ. ಆ್ಯಂಡ್ ಐ ಡೋಂಟ್ ಥಿಂಕ್ ಅಲ್ಲಿ ಪುನಃ ರಾಕೆಟ್ ಸೈನ್ಸ್ ಎಂತ ಇಲ್ಲ, ಒಂದಿಷ್ಟು ಶಬ್ದ ಇರುತ್ತೆ, ಒಂದಿಷ್ಟು ಮೀನಿಂಗ್ ಇರುತ್ತೆ. ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದ ಸ್ಟೋರಿ. ಕ್ವಶನ್ ಅಲ್ಲಿ ಖಂಡಿತ ಬರುತ್ತೆ. ದಿಸ್ ಇಸ್ ಅಬೌಟ್ 1 mark ಕ್ವಶನ್. ಐ ಥಿಂಕ್ ಐಲ್ ಕಮ್ ಬ್ಯಾಕ್ ಟು ಪೋಯಮ್ ಒನ್ಸ್ ಅಗೇನ್. ಪೋಯಟ್ರಿಯಲ್ಲಿ ವಾಟ್ ವಿ ಸಿ ಇಸ್ ಆನ್ ಚಿಲ್ಡ್ರನ್ ರಿಪೀಟೇಟಿವ್ಲಿ ಬಂದಿದೆ ಲಾಸ್ಟ್ 2 ವರ್ಷದಿಂದ. ಬಂದರೆ ನಿಮಗೆ 6 mark ಬಂದರೆ ಪ್ಲೀಸ್ ಟೇಕ್ ಇಟ್, ಬಿಕಾಸ್ ದಟ್ ಈಸ್ ಒನ್ ಪ್ಲೇಸ್ ವೇರ್ ಯು ಕ್ಯಾನ್ ಈಸಿಲಿ ರೈಟ್ ದ ಹೋಲ್ ಪೋಯಮ್ ಸಮ್ಮರಿ ಆ್ಯಂಡ್ ಕೋಟ್ ದ ಸೆಂಟೆನ್ಸಸ್. ಅಟ್ಲೀಸ್ಟ್ ಒಂದು 3 ಕೊಟೇಶನ್ ಇಲ್ಲ 4 ಕೊಟೇಶನ್ ಅಂತ ಹೇಳ್ತೇನೆ. ಆ ಕೋಟ್ಸ್ ಕೊಟ್ಟು ಕಂಪ್ಲೀಟ್ ಸಮ್ಮರಿಯನ್ನು ಹೇಗೆ ಕ್ವಶನ್ ಕೇಳಿದರೆ ಸರ್, ಕೆಲವು ಸತಿ ಪೇರೆಂಟ್ಸ್ ಆ್ಯಟಿಟ್ಯೂಡ್ ಅಂತ ಕೇಳ್ತಾರೆ, ಕೆಲವು ಸತಿ ಖಲೀಲ್ ಜಿಬ್ರಾನ್ ಪೇರೆಂಟ್ಸ್ಗೆ ಏನು ಅಂದರೆ ವಾಟ್ ಈಸ್ ದಟ್ ಹಿ ವಾಂಟ್ ಟು ಕನ್ವೇ ಟು ದೆಮ್ ಅಂತ ಕೇಳ್ತಾರೆ. ಎಂತ ಹೇಳಿದರೆ ಸರ್ 6 mark ಬರುವಾಗ ಇಟ್ ಈಸ್ ಅ ಟೋಟಲ್ ಸಮ್ಮರಿ ಯು ವಿಲ್ ಬಿ ರೈಟಿಂಗ್ ವಿತ್ ಕೊಟೇಶನ್ಸ್. ಇಫ್ ಯು ಆರ್ ರೈಟಿಂಗ್ ಇಟ್ ವಿಲ್ ಬಿ ಡನ್. ಯು ಕ್ಯಾನ್ ಗೋ ಫಾರ್ ಅ 6 marker ಔಟ್ ದೇರ್. ಸೊ ದಟ್ಸ್ ಅಬೌಟ್ ಆನ್ ಚಿಲ್ಡ್ರನ್. ಅದು 4 mark ಬಂದರೆ, ನಾನು 6 mark ಪ್ರಿಪೇರ್ ಮಾಡಿ ಅಂದರೆ 4 mark ಬಂದರೆ ಬರೀಲೇಬೇಕು. ಬಟ್ ದೆನ್ ಐ ಥಿಂಕ್ ಇಟ್ ಈಸ್ ಕಮ್ ಆಲ್ರೆಡಿ. ಸೊ ಸ್ಕಿಪ್ ಮಾಡಬೇಡಿ, ಬಟ್ ರೆಡಿ ಇಟ್ಕೊಳ್ಳಿ. ಇಟ್ ಈಸ್ ಈಸಿ ಟು ಪ್ರಿಪೇರ್. ಮತ್ತೊಂದು ವೆನ್ ಯುವರ್ ಓಲ್ಡ್ ಮತ್ತು ಹೆವನನ್ನು ಒಟ್ಟಿಗೆ ಹೇಳ್ತೇನೆ. ಈ 2 ಪೋಯಮ್ ಪಾಸಿಬಲ್ ದಟ್ ಯು ನೀಡ್ ನಾಟ್ ಗೋ ಇನ್ ಡೆಪ್ತ್ ಅಂತ. ಮೋಸ್ಟ್ ಪ್ರಾಬ್ಲಿ ವೆನ್ ಯುವರ್ ಓಲ್ಡ್ ಬಂದಿದೆ ಕಂಟಿನ್ಯೂಸ್ ಆಗಿ 1-2 ವರ್ಷದಿಂದ ಕಾಣ್ತಾ ಇದೆ. ಸೊ ಈ ಸತಿ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರಬಹುದು ಅಂತ ಹೇಳಿದ್ರೆ ಅದಕ್ಕೂ ಒಂದು 4 mark ಕ್ವಶನ್ ಅಷ್ಟೇ. ದೋಸ್ ಟಾಪರ್ಸ್ ಹೂ ಆರ್ ಪ್ರಿಪೇರಿಂಗ್ ಗೋ ಫಾರ್ 1 4 mark ಕ್ವಶನ್ ಆ್ಯಂಡ್ ಕೀಪ್ ಇಟ್ ರೆಡಿ. ಬಟ್ ಅದರ್ಸ್ ತುಂಬ ಕಷ್ಟಪಡೋರು ವೆನ್ ಯುವರ್ ಓಲ್ಡ್ ಮತ್ತು ಹೆವನನ್ನು ಸ್ವಲ್ಪ ಯು ಕ್ಯಾನ್ ಕೀಪ್ ಇಟ್ ಅಸೈಡ್ ಅಂತ. ಹಾಗೆ ಹೇಳಿದ ಕೂಡಲೇ ಟು ದ ಫುಟ್ ಅಂತ ನೀವು ಕೇಳ್ತೀರಾ. ಟು ದ ಫುಟ್ ಮತ್ತು ಹೆವನಿಗೆ ಚಾಯ್ಸ್ ತಗೊಳ್ಳಿ. ಎನಿ ಒನ್ ಆಫ್ ದೆಮ್ ಯು ಪ್ರಿಪೇರ್ ಆ್ಯಂಡ್ ಯು ಬಿ ರೆಡಿ ವಿತ್ ಇಟ್. ಈಗ ಇಷ್ಟು ಹೇಳಿದ್ಮೇಲೆ ಒಂದು ಲೆಸನ್ ಬಾಕಿ ಇರೋದು ಪೋಯಮ್ ವಾಟರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಡಬೇಕು. ನಮ್ಮ ಹತ್ರ ಲೆಸನ್ ಇದೆ, ಯೂಟ್ಯೂಬಿಗೆ ಹೋಗಬೇಕು, ಬುಕ್ ಇಟ್ಕೊಂಡು ಕರೆಕ್ಟಾಗಿ ಅದನ್ನು ಬೈಫೋಕೇಟ್ ಮಾಡಿ ಯಾವ ಕಂಟೆಂಟನ್ನು ಎಲ್ಲಿಗೂ ಮ್ಯಾಮ್ ಹೇಳಿದ್ದಾರೆ, ರಜನಿ ಮ್ಯಾಮ್ ನಿಮ್ಗೆ ಕೊಟ್ಟಿದ್ದಾರೆ ಕಂಟೆಂಟ್. ಸೊ ಅದನ್ನು ಒಂದು ಆನ್ಸರನ್ನು ಪ್ರಿಪೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇಟ್ ಮೇ ಕಮ್ ಫಾರ್ ಅ 6 mark ಕ್ವಶನ್. ಸೊ 6 mark ಆನ್ ಚಿಲ್ಡ್ರನ್, 6 mark ವಾಟರ್ ಬಂದರೆ ಯು ಕ್ಯಾನ್ ಅಟೆಂಪ್ಟ್ ಇಟ್ ಕಂಫರ್ಟೇಬಲಿ ಆ್ಯಂಡ್ ಯು ಕ್ಯಾನ್ ಗೋ ಫರ್ದರ್ ಅಬೌಟ್, ಗೋ ಫಾರ್ವರ್ಡ್ ಟು ಇಟ್. ಈಗ ಇನ್ನೊಂದು ಥಾಟ್ ಬರೋದು, ನಾನು ಮೋಸ್ಟ್ಲಿ 6 mark ಹೇಳಿಲ್ಲ, ಅದೊಂದು ಹೇಳಿಬಿಡ್ತೇನೆ ಸರ್. 6 mark ಕ್ವಶನ್. 6 mark ಕ್ವಶನಲ್ಲಿ ಈ ಸತಿ ವಿ ಆರ್ ಜಸ್ಟ್ ಟ್ರೈಂಗ್ ಟು ಪುನಃ ಅನಲೈಸ್ ಅಷ್ಟೇ, ಪುನಃ ಫೈನಲ್ ಅಂತ ಹೇಳ್ತಾ ಇಲ್ಲ. ತಗೊಳ್ಳಿ, ಪುನಃ 3 ಚಾಯ್ಸ್ ಕೊಡಲ್ಲ, ನಾನು 6 ಕೊಡ್ತಾ ಇದ್ದೇನೆ. ನಾನು ಸಹ ಸೇಫ್ ಇದ್ದೇನೆ ನೋಡಿ. ಆನ್ ಚಿಲ್ಡ್ರನ್, ವೀಲ್, ಕನ್ಸರ್ವೇಷನ್ ರಿಪೀಟೆಡ್ಲಿ ಬರ್ತಾ ಇದೆ. ಸೊ ಕನ್ಸರ್ವೇಷನ್ ಅಂತ ಹೇಳಿದ್ರೆ ವಂದನಾ ಶಿವ ಅಥವಾ 4th ಲೆಸನ್, ಅದು ಒಂದು ಪಾಸಿಬಿಲಿಟಿ ಇದೆ. ಅಥವಾ ರೋಮಿಯೋ ಅಂಡ್ ಜೂಲಿಯಟ್, ಜಪಾನ್ ಆ್ಯಂಡ್ ಗಾರ್ಡ್ನರ್, ಈ ಕಾಂಬಿನೇಷನಲ್ ಬರೋ ಚಾನ್ಸಸ್ ಇದೆ ಅಂತೇಳಿ ಒಂದು ಗೆಸ್ ಮಾಡ್ತಿದ್ವಿ ನಾವು. ಅದನ್ನು ಟೆಕ್ಸ್ಟನ್ನು ಬೈಫೋಕೇಟ್ ಮಾಡಿ ಫಸ್ಟ್ ಹಾಫ್ ಇದು ಒಂದು 3 ಕ್ವಶನು, ಸೆಕೆಂಡ್ ಹಾಫ್ ಇದು ಒಂದು 3 ಕ್ವಶನು, ಇದೆಲ್ಲ ಕ್ವಶನ್ ಪೇಪರ್ ಅನಲೈಸ್ ಮಾಡಿ ನೀವೇ ಸ್ಟೂಡೆಂಟ್ಸೇ ಮಾಡಿದವರು, ನಾನು ಮಾಡಿದ್ದಲ್ಲ. ನಾನು ಐ ಯೂಶಲಿ ಎವ್ರಿ ಇಯರ್ ಐ ಟೆಲ್ ದ ಸ್ಟೂಡೆಂಟ್ಸ್, ಫಸ್ಟ್ ಸಿಟ್ ಆ್ಯಂಡ್ ಅನಲೈಸ್ ಅ ಕ್ವಶನ್ ಪೇಪರ್. 5 ವರ್ಷದ ಕ್ವಶನ್ ಪೇಪರ್ ತೊಗೊಂಡು ಜಾಟ್ ಡೌನ್ ಮಾಡ್ಕೊಂಡು ಬರ್ತಾರೆ. ದಿಸ್ ಈಸ್ ದ ಫಸ್ಟ್ ಹೋಮ್ವರ್ಕ್ ಯು ಶುಡ್ ಹ್ಯಾವ್ ಡನ್. ಈಗ ಟೈಮ್ ಇಲ್ಲ, ಇನ್ನು ಬೇಡ. ವಾಟ್ ಎವರ್ ಐ ಆಮ್ ಗಿವಿಂಗ್ ನಾವು, ಹ್ಯಾಂಗ್ ಆನ್ ಟು ದ್ಯಾಟ್. ಸಿ, ಇಫ್ ಐ ಆಮ್ ಗಿವಿಂಗ್ ಯು 6 mark ಆನ್ ಚಿಲ್ಡ್ರನ್ ಅಥವಾ ರೋಮಿಯೋ ಅಂಡ್ ಜೂಲಿಯಟ್ ಇಲ್ಲ ಅಂತ ಹೇಳಿದೆ, ರೋಮಿಯೋ ಅಂಡ್ ಜೂಲಿಯಟ್ ಪುನಃ ಬರ್ಬೋದು, ಫುಲ್ 6 mark ಬರ್ಬೋದು. ರೋಮಿಯೋ ಅಂಡ್ ಜೂಲಿಯಟ್ 4 marks ಫ್ರಮ್ 2 years ಇಟ್ ಈಸ್ ನಾಟ್ ಸೀನ್ ಅಂತ ಹೇಳಿದ್ರೆ ಈ ವರ್ಷಕ್ಕೆ ಒಂದು ಕಡೆ ಖಂಡಿತ ಬರುತ್ತೆ. ರೋಮಿಯೋ ಅಂಡ್ ಜೂಲಿಯಟ್ ಅಥವಾ ಆನ್ ಚಿಲ್ಡ್ರನ್, ವೀಲ್ ಮತ್ತು ಕನ್ಸರ್ವೇಷನ್, ಜಪಾನ್, ಗಾರ್ಡ್ನರ್, ಈ ಕಂಟೆಂಟನ್ನು ಇದರಲ್ಲಿ ಅಟ್ಲೀಸ್ಟ್ ನೀವು 3 ಪ್ರಿಪೇರ್ ಮಾಡಿದ್ರು ಒಂದು 100% ಕಾಣ್ತದೆ. 4 ಅಥವಾ 5 ನೀಟಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಐ ಥಿಂಕ್ ಯು ಮೈಟ್ ಹ್ಯಾವ್ ಡನ್. ನನಗೆ ಪುನಃ ನಿಮ್ಮ ಹತ್ರ ಕೂತು ಡಿಸ್ಕಸ್ ಮಾಡಿದರೆ ಅದರಲ್ಲಿ 3 ಅಥವಾ 4 ಲೆಸನ್ ನೀಟಾಗಿ ಇದೆ ನಿಮ್ಮ ಹತ್ರ. ಇನ್ನೊಂದು ಆ್ಯಡ್ ಮಾಡಿಕೊಂಡು ಬಿ ಕಂಫರ್ಟೇಬಲ್ ಔಟ್ ದೇರ್. ಸೊ ದ್ಯಾಟ್ಸ್ ಅಬೌಟ್ ಪ್ರೋಸ್ ಆ್ಯಂಡ್ ಪೋಯಟ್ರಿ ಸರ್.
ಥ್ಯಾಂಕ್ ಯು ರೈಟ್ ಸರ್. ಲೆಟ್ ಕಮ್ ಬ್ಯಾಕ್ ಟು ಯು. ನಿಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಸ್ಪೆಷಲ್ ಆಗಿ ಕಂಡಂಥ ನಿಮ್ಮ ಟಾಕ್ ಯಾವುದು ಅಂತ ಹೇಳಿದರೆ, ಪ್ರತಿ ಎಕ್ಸಾಮ್ನ ಮೊದಲು ನೀವೊಂದು ಎಕ್ಸಾಮಿನೇಷನ್ ಟಿಪ್ಸ್ ಅಂತ ನೀವೊಂದು ಕೊಡ್ತೀರಿ ಅಲ್ವಾ. ಸಮ್ಟೈಮ್ಸ್ ವಾಟ್ ಐ ಫೀಲ್ ಈಸ್ ಪ್ರೆಸೆಂಟೇಷನ್ ಈಸ್ ಅ ಕೀ ಟು ಸಕ್ಸಸ್ ಇನ್ ಎಕ್ಸಾಮಿನೇಷನ್. ಕರೆಕ್ಟ್. ಡೊಮೈನ್ ನಾಲೆಜು, ಸಬ್ಜೆಕ್ಟ್ ನಾಲೆಜು ಎಲ್ಲ ಇರುತ್ತೆ. Correct. ಬಟ್ ಅದನ್ನು ಪ್ರಾಪರ್ ಆಗಿ ಪ್ರೆಸೆಂಟ್ ಮಾಡದಿದ್ರೆ, ಇದು ಎಕ್ಸಾಮಿನೇಷನ್ ಅಂತಲ್ಲ, ಎಲ್ಲ ಕಡೆ ಹೋಟೆಲ್ ಇಂಡಸ್ಟ್ರಿ ಕೂಡ ಇವತ್ತು ದ ಪ್ರೆಸೆಂಟೇಷನ್, ಹೌ ದೇ ಸರ್ವ್ ದ ಫುಡ್, Correct. ಐ ಥಿಂಕ್ ಗಿವ್ಸ್ ಟಾಪ್ ಪ್ರಯಾರಿಟಿ ದ್ಯಾನ್ ದ ಕ್ವಾಲಿಟಿ ಆಫ್ ದ ಫುಡ್. ಅಫ್ಕೋರ್ಸ್ ದಟ್ ಈಸ್ ಇಂಪಾರ್ಟೆಂಟ್, ಪ್ರೆಸೆಂಟೇಷನ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಈಗ ಆಸ್ ಅ ಸ್ಟೂಡೆಂಟ್ ಸರ್, ನಾನು ಎಲ್ಲ ಕಲ್ತಿದ್ದೀನಿ. ಅವ್ರು ಹೇಳಿದಾಗೆ ಕಾನ್ಫಿಡೆಂಟ್ ಲೆವೆಲ್ ಹೈ ಇದೆ. ಐ ಆಮ್ ಏಮಿಂಗ್ ಓನ್ಲಿ ಅಟ್ 99 or 100. ಅದನ್ನು ಯಾವ ರೀತಿ ನಾನು ಚೆನ್ನಾಗಿ ಬರೆಯುವಂಥದ್ದು, ಅದರಲ್ಲಿ ಗ್ಲಾಮರಸ್ ಆಗಿ ಈಗ ಇವರಿಗೆ ಕಾಣುವಂಥದ್ದು, ನಮ್ಮ ಇನ್ವಿಜಿಲೇಟರ್ಸ್ ಅವರಿಗೆ ಅದನ್ನ ಅಟ್ರಾಕ್ಟಿವ್ ಮಾಡುವಂಥದ್ದು ಏನು ಹೇಳ್ಕೊಡ್ತೀರಿ ಸರ್? ಅದೇ ಅಫ್ಕೋರ್ಸ್ ಇಂಗ್ಲೀಷ್ ದೋ ದ ಸಬ್ಜೆಕ್ಟ್ ಈಸ್ ನಾಟ್ ಮೈ ಬೇಸಿಕಲಿ, ಬಟ್ ಐ ಜಸ್ಟ್ ಫ್ಯೂ ಥಿಂಗ್ಸ್ ಐ ವಾಂಟೆಡ್ ಟು ಟೆಲ್. ಹುಡುಗರು ಅದನ್ನು ಯಾವ ವರ್ಡ್ಸ್ ಹಾಕಿ ಬರೀತಾರೆ. ಆ್ಯಕ್ಚುಲಿ ಲ್ಯಾಂಗ್ವೇಜ್ ಇಸ್ ಬೇಸಿಕಲಿ ಹೌ ಫ್ಲವರಿ ಯು ಮೇಕ್ ಇಟ್. ಕರೆಕ್ಟ್. ಸೊ ಹಾಗಾಗಿ ಯಾವ ವರ್ಡ್ಸ್ಗಳನ್ನು ಹಾಕ್ತಾರೆ ಅಂದರೆ, ಮೊದಲ ಒಂದು 2-3 ಪೇಜ್ ಭಾಳ ಚೆನ್ನಾಗಿರ್ಬೇಕು. ಓಕೆ, ಅದು ಗುಡ್ ಆಗಿರ್ಬಾರ್ದು, ಟೂ ಗುಡ್ ಆಗಿರ್ಬೇಕು. ಓಕೆ, ಅದು ಆ ಇಂಪ್ರೆಷನ್ ಕೊಟ್ಟ ನಂತರ ಆ ವ್ಯಾಲ್ಯೂವರಿಗೆ ಅದು ಕೈ ಹೋಗ್ತದೆ ಫುಲ್ ಕೊಡುವಂಥದ್ದು. ಜೆನಿ ಸೈಕಾಲಜಿ ಆಸ್ ಸಚ್. ಹಾಗಾಗಿ ಮೊದಲನೇದೊಂದು 3-4 ಪೇಜ್ಗಳನ್ನು ತುಂಬ ಚೆನ್ನಾಗಿ ಬರೀರಿ, ಅಟ್ಲೀಸ್ಟ್ ಒಂದು 2 ಪೇಜ್. ಒಂದು ಇಂಪ್ರೆಷನನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಆ ಎಕ್ಸಾಮ್ ವ್ಯಾಲ್ಯೂವರಿಗೆ. ಫ್ಯಾಂಟಾಸ್ಟಿಕ್. ಸೊ ಇದು ಪಾಯಿಂಟ್ 1. ಮತ್ತು ಐ ಡೋಂಟ್ ನೋ ವೆದರ್ ಇಟ್ ವರ್ಕ್ಸ್ ಹಿಯರ್ ಇನ್ ಇಂಗ್ಲೀಷ್. ಇಂದುರೀತಿ ಮೇಡಮ್ ಶುಡ್ ಟೆಲ್. ಈಗ ನಾನೊಂದು ಬರೆದೆಲ್ಲ ಆದ ನಂತರ ಒಂದು 2-3 ಲೈನ್ ಇದ್ರೆ 4 ಮಾರ್ಕ್ ಇದನ್ನಲ್ಲಿ ಸ್ಟಾರ್ಟ್ ಮಾಡಬಾರ್ದು, ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡಿ. ಎಕ್ಸಲೆಂಟ್ ಸರ್, ಅದು ಹೌದು. ಪಾರ್ಟ್ ಆಫ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ತಿಳ್ಕೊತೀನಿ. ಹೌದು, ಅದನ್ನು ಹಾಗೆ ಬರೀಬೇಕು. ಕರೆಕ್ಟ್. ಮತ್ತು ವೆರಿ ಆ್ಯಪ್ಟ್ ಏನು ಬೇಕು ಅದನ್ನೇ ಬರೀರಿ. ಕರೆಕ್ಟ್. ತುಂಬ ಬೀಟಿಂಗ್ ದ ಬುಷ್ ಬೇಡ, ಅದನ್ನೇ ಬರೀ. ಬಟ್ ಎಲ್ಲೆಲ್ಲಿ ಅದು ಮಾಡಬೇಕು ಅನ್ನೋದನ್ನೇ ಇಂಟ್ರೊಡಕ್ಷನ್ ಕೊಡಬೇಕಾಗ್ಬೋದು, ಅಲ್ಲೆಲ್ಲ ಕೊಡಬೇಕಾಗುತ್ತೆ. ಮತ್ತು ಐ ಥಿಂಕ್ ಲಾಸ್ಟಿಗೆ ಎಲ್ಲ ಓದಿದ ನಂತರ ಏನು ಅದನ್ನು ಇಂಟರ್ಪ್ರಿಟೇಷನ್ ಇರ್ಬೋದು, ಸಮ್ಮರಿ ಇರ್ಬೋದು, ಕನ್ಕ್ಲೂಷನ್ ಇರ್ಬೋದು, ದಟ್ ಮೇಕ್ಸ್ ಎ ರಿಯಲ್ ಫೈನಲ್ ಪಾರ್ಟ್. ಅದು ಇರಬೇಕು. ಮತ್ತು ಈಗ ರಾಂಗ್ ಆಯಿತು ಅಂತ ಅಂದ್ಕೊಡುವ, ಏನೋ ಬರೆದಾಗ ರಾಂಗ್ ಆಯಿತು, ಆಗ ಒಂದು ಪೆನ್ಸಿಲಲ್ಲಿ ಅವ್ನು ಕಟ್ ಹಾಕ್ಕೊಳ್ಳಿ ಅಷ್ಟೇ, ಪೆನ್ನಲ್ಲಿ ಬೇಡ. ಯಾಕಂದರೆ ಅವನಿಗೆ ಲಾಸ್ಟಿಗೆ ಏನು ಟೈಮ್ ಇಲ್ಲದಿದ್ದರೆ ಅದನ್ನು ಒಂದು ಇರೇಸ್ ಮಾಡಿಬಿಟ್ರೆ ಅದಕ್ಕೊಂದು ಅಟ್ಲೀಸ್ಟ್ ಸ್ವಲ್ಪ ಮಾರ್ಕ್ಸ್ ಸಿಗ್ಬೋದು. ಫ್ಯಾಂಟಾಸ್ಟಿಕ್. ಹೌದು. ದಿಸ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಐ ಟೆಲ್. ಸ್ಮಾಲ್ ಥಿಂಗ್ಸ್ ಸಮಟೈಮ್ಸ್ ಇಂಪ್ಯಾಕ್ಟ್ಸ್ ಲಾಟ್. ಹೌದು. ಮತ್ತು ಇವ್ರು ಮೇಡಮ್ ಕರೆಕ್ಟಾಗಿ ಹೇಳಿದ್ರು, ಪ್ರಶ್ನೆ ನಂಬರ್ ಮತ್ತು ಅದಕ್ಕೆ ಸಬ್ ಕ್ವಶನ್ಗಳಿದ್ರೆ ಕರೆಕ್ಟಾಗಿ ಬರೀಬೇಕು. ಯಾಕಂದರೆ ಅಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಗಡಿಬಿಡಿಯಲ್ಲಿ ಹೌದು ಬರೋದಿಲ್ಲ. ಮತ್ತು ರೋಲ್ ನಂಬರ್ಗಳು ಇದರ ಸ್ಮಾಲರ್ ಥಿಂಗ್ಸ್ ದೇ ಮೈಟ್ ಹ್ಯಾವ್ ಡನ್. ಬಟ್ ವಾಟ್ ಐ ಟೆಲ್ ಈಸ್, ಈಗ ಅವ್ರು ಹೋಗಿ ಬರೆಯುವಾಗ ಯಾವುದೋ ಒಂದು ಮೈಂಡ್ ಸೆಟ್ ಹೋಗಿ ಬರೀತಾರೆ. ಎಕ್ಸಾಕ್ಟ್ಲಿ. ಹೌದು. ಮತ್ತು ಕೊರೋನಾದ ಬಗ್ಗೆ ಒಂದು ವಿಷಯವನ್ನು ಹೇಳ್ತೀನಿ. ಕೊರೋನಾ ನಾಳೆ ಇಲ್ಲ ಅಂತ ಅಂದ್ಕೊಳುವ, ಕೊರೋನಾ ಈಗಲೂ ಇಲ್ಲ, ನಾಳೆನೂ ಇಲ್ಲ, ನಮ್ಮ ಊರಲ್ಲಿ ಏನೂ ಇಲ್ಲ ಅಂತ. ಆದರೆ ಕೊರೋನಾದ ಹೆದರಿಕೆ ಇದೆಯಲ್ಲ, ಅದು ಕೊರೋನಾಗಿಂತ ಜಾಸ್ತಿ. ಕೊರೋನಾ ಏನಾದರೆ ಬಾಡಿಲಿ ಇದ್ರೆ ತೆಗೆದು ಹಾಕೋದು ಸುಲಭ, ಮೈಂಡ್ ಒಳಗೆ ಹೋಗ್ಬಿಟ್ರೆ ತೆಗೆಯೋದು ಕಷ್ಟ ಅಂತ. ಚೆನ್ನಾಗಿ ಹೇಳಿದ್ರು. ಅದಂದರೆ ಡಾಕ್ಟರ್ ಒಂದು ಯಾವುದೋ ನಿಮಗೆ ಗಾಯ ಆಗಿ ಬಿದ್ದು ಗುಣ ಆದರೆ ಅದಕ್ಕೆ ಗುಣಕ್ಕಿಂತ ಜಾಸ್ತಿ ಅವನು ಯಾವ ರೀತಿ ಸೈಕಾಲಜಿಕಲ್ ಎಫೆಕ್ಟ್ ಆಗಿದ್ದಾನೆ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ವಿಚ್ ಐ ವಾಂಟ್ ಟು ಟೆಲ್, ಹುಡುಗರು ಎಕ್ಸಾಮನ್ನು ಬರೀತಾರೆ, ಅದೆಲ್ಲ ತಲೆಗೆ ಇಟ್ಕೊಳ್ಬಾರ್ದು, ಅದನ್ನು ತುಂಬ ತಲೆಗೆ ಕೆಡ್ಸ್ಕೊಂಡು ಮಾಡಬಾರ್ದು. ಸೇಫ್ಟಿ ಮೆಷರ್ ತಗೊಳ್ಳಿ. ಪೇರೆಂಟ್ಗಳು ತುಂಬ ಓವರ್ ಕಾಷಿಯಸ್ ಆಗಿ ಒಂದು ಈಗ ಎಕ್ಸಾಮ್ ಹಾಲ್ ತನಕ ಹೋಗಂಗೂ ಇಲ್ಲ, ಮೊದಲಿನಾಗಲ್ಲ, ಈಗ ತುಂಬ ಸ್ಟ್ರಿಕ್ಟ್ ಮೆಷರ್ಸ್ಗಳನ್ನು ಮಾಡಿದ್ದಾರೆ. ಆ್ಯಂಡ್ ಗೌರ್ಮೆಂಟನ್ನು ನಾವು ತುಂಬ ಜನ ಬೈತೇವೆ, ಹಾಗಿದೆ ಹೀಗಿದೆ ಅಂತ. ನಾನು ಈ ಲಾಕ್ಡೌನ್ ಆಗುವಾಗಕ್ಕಿಂತನೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ವಿಚ್ ಹಸ್ ಬಿನ್ ವೈರಲ್. ಪಾಪ ಎಜುಕೇಷನ್ ಮಿನಿಸ್ಟ್ರಿ ಎಷ್ಟು ಕಷ್ಟದ ಪರಿಸ್ಥಿತಿ ಇದ್ದಾನೆ ಅಂದರೆ, ಒಬ್ಬ ಹುಡುಗನಿಗೆ ತೊಂದರೆ ಆದರೂ ಇಟ್ ಈಸ್ ಆ್ಯಸ್ ಗುಡ್ ಆಸ್ ಎಂಟೈರ್ ಒನ್. ಹಾಗಾಗಿ ಅವರು ಮಲ್ಟಿಪಲ್ ಆ್ಯಂಗಲಲ್ಲಿ ನೋಡಬೇಕಾಗತ್ತೆ. ಹಾಗಾಗಿ ನಾವೆಲ್ಲ ಆ್ಯಸ್ ಏನೋ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಇನ್ನೊಂದ್ಸತಿ ಎಕ್ಸಾಮ್ ಬರೀಬೇಕು ಅಂತ, ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡುವ. ಹುಡುಗರು ತುಂಬ ಅದನ್ನು ತಲೆಗೆ ಇಟ್ಕೊಳ್ಳೋದು ಬೇಡ. ಸೇಫ್ಟಿ ಮೆಷರ್ ಇರಲಿ, ಬಟ್ ಆರಾಮ್ ಫ್ರೀ ಮೈಂಡಲ್ಲಿ ಹೋಗಿ ಬರೀಬೇಕು. ಬರೀತಾ ತುಂಬ ಅದು ಬಂತ ಇದು ಬಂತ, ನನಗೆ ಪಕ್ಕದವನಿಗೆ ಏನಾಯ್ತು, ಅವನಾಯ್ತು, ಅವ್ನು ಕೆಮ್ಮಿದ, ಇದು ನಮ್ಮ ತಲೆ ಒಳಗೆ ಹೋದ್ರೆ ಇಲ್ಲಿ ಇಂಗ್ಲೀಷ್ ಇದ್ರೆ ರೋಮಿಯೋ ಜೂಲಿಯಟ್ ಎಲ್ಲ ಬರೋದಿಲ್ಲ. ಅಲ್ಲಿ ಇಲ್ಲ ಆಗಿರೋದು ಅದೇ. ಹೌದು. ಐ ಥಿಂಕ್ ಹೈದರಾಬಾದ್ ಅಂಡ್ ಚೆನ್ನೈ ಹ್ಯಾಸ್ ಕ್ಯಾನ್ಸಲ್ಡ್ ದೇರ್ ಎಕ್ಸಾಮಿನೇಷನ್ ಅಂಡ್ ಅವರ್ ಸ್ಟೂಡೆಂಟ್ಸ್ ಲೈಕ್ ನಾವು ಯಾಕೆ ಆ ರೀತಿ ಮಾಡಬಾರ್ದು? ಫೋಕಸ್ ಅಲ್ಲಿದೆ ಹೊರತು ಫೋಕಸ್ ಈಗ ಆಪರ್ಚುನಿಟಿ ಕೊಟ್ಟಾಗ ಯಾವ ರೀತಿ ಉಪಯೋಗಿಸ್ಬೇಕಂತ ಹೇಳಿ. ಕರೆಕ್ಟ್. ಒಂದು ಯಾವುದೋ ಒಂದು ಟಿವಿಯಲ್ಲಿ, ಪಬ್ಲಿಕ್ ಟಿವಿಲಿ ಇರಬೇಕು, ಯಾರೋ ಒಬ್ರು ಪೇರೆಂಟ್ ಕ್ವಶನ್ ಕೇಳ್ತಾರೆ, ನೀವು ಜವಾಬ್ದಾರಿ ಕೊಡ್ತೀರಾ ಎಜುಕೇಷನ್ ಮಿನಿಸ್ಟರು? ಹೀಗೆಲ್ಲ ಅಫ್ಕೋರ್ಸ್ ಎವ್ರಿ ಪೇರೆಂಟ್ ಹ್ಯಾಸ್ ದೇರ್ ಓನ್ ವೇ ಟು ಲುಕ್ ಎಟ್ ಇಟ್. ಪರೀಕ್ಷೆಗಳನ್ನು ಮಾಡದಿದ್ರೂ ಇನ್ನೊಂದು ಎಫೆಕ್ಟ್ ಇದೆ.
ಹಾಗಾಗಿ ಐ ಆಮ್ ನಾಟ್ ಅದು ಆ ಡಿಸ್ಕಷನ್ನಲ್ಲಿ ಬೇಡ ಇವತ್ತು. ಆಲ್ರೆಡಿ ಮಾಡಿದ್ದಾರೆ, ಒಂದು ಸಿಸ್ಟಮ್ ಏನೋ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಐ ಥಿಂಕ್ ಸಿಸ್ಟಮ್ಗಳಲ್ಲಿ ಇನ್ನೂ ಈಸ್ ಔಟ್ ತರ್ತಾರೆ. ಜಸ್ಟ್ ವಿ ಹ್ಯಾವ್ ಟು ಕೇರ್ಫುಲಿ ವೆಯ್ಟ್ ಫಾರ್ ಒನ್ ಮೋರ್ ಡೇ. ಸುಮಾರಷ್ಟು ಸೆಡ್ಯೂಲ್ಗಳನ್ನು ತರ್ತಾರೆ. ಸೊ ಹಾಗಾಗಿ ಎಜುಕೇಷನ್ ಮಿನಿಸ್ಟರ್ ಆಲ್ಸೋ ವೆರಿ ಹಂಬಲ್ಡ್ ಆ್ಯಂಡ್ ಈ ನೋಸ್ ದ ಗ್ರೌಂಡ್ ರಿಯಾಲಿಟಿ ಪ್ರಾಬ್ಲಮ್. ಹಾಗಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋ ಬಳಿಕ ನಮ್ಗೆ ಏನಾಗ್ತದೆ ಅದನ್ನು ಮಾಡೋದು, ಅದನ್ನು ಯಾವುದೆಲ್ಲೋ ತಲೆಗೆ ಹೆಡ್ಸ್ಕೊಳ್ಳೋದು ಬದಲಿಗೆ ಎಕ್ಸಾಮ್ ಹೋಗಿ ಬರೋದು. ಮತ್ತು ಬರೆದ ನಂತರ ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ ನಮ್ಮ ಹುಡುಗರು ಮತ್ತು ಹುಡುಗಿಯರಿಗೆ ಗ್ರೂಪಲ್ಲಿ ಡಿಸ್ಕಷನ್ ಮಾಡೋದು ಭಾಳ ಇದೆ. ಈ ಸತಿ ಬೇಡ ಅದು. ಎರಡು ರೀಸನ್ ನಾನು ಯಾವಾಗಲೂ ಹೇಳೋದು, ಎರಡು ಟೈಪ್ ಆಗತ್ತೆ ಸರ್. ಒಂದು ಎಕ್ಸಾಮ್ ಹೋಗೋ ಮೊದಲು, ಒಂದು ಎಕ್ಸಾಮ್ ಆದ್ಮೇಲೆ ಗ್ರೂಪ್ ಡಿಸ್ಕಷನ್. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಕ್ಯೂರಿಯಾಸಿಟಿಯಲ್ಲಿ, ಎಕ್ಸಾಮ್ ಹೋಗಂದ್ರೆ ಬಂಡಲ್ ಬಿಟ್ಟದೇನ ತಾಗಿ ಕಮಿಂಗ್ ಬ್ಯಾಕ್ ಜೋಕ್ಸ್ ಅಪಾರ್ಟ್, ಹುಡುಗರು ಅದನ್ನು ಮಾಡಬಾರ್ದು. ಅದು ನಮ್ಮ ಇವತ್ತಿನ ಸಿಚುವೇಶನ್ಗೆ ತುಂಬ ಡೆಟ್ರಿಮೆಂಟಲ್. ಎರಡನೇದೇನೆಂದರೆ ಎಕ್ಸಾಮ್ ಆಗೋಯ್ತಲ್ಲ, ಯು ಕಾಂಟ್ ಡು ಎನಿಥಿಂಗ್. ಬೆಸ್ಟ್ ವೇ ಐ ಆಲ್ವೇಸ್ ಯೂಸ್ ಟು ಟೆಲ್ ಮೈ ಚಾರ್ಡ್ ಅಕೌಂಟೆನ್ಸ್ ಸ್ಟೂಡೆಂಟ್, ಅಲ್ಲಿ ಮೊದಲನೇ ಪೇಪರ್ ಭಾಳ ಟಫ್ ಬರ್ತದೆ ಜನರಿಗೆ. ಬಂದ ನಂತರ ಮಕ್ಕಳು ಹೇಳೋದು ಎಕ್ಸಾಮ್ ಆದ ತಕ್ಷಣ ನೀನು ಬೆಸ್ಟ್ ಏನು ಮಾಡಬೇಕು ಅಂದರೆ ತೆಗೆದು ಹರಿದು ಹಾಕಿ ಡಸ್ಟ್ಬಿನ್ ಹಾಕಬೇಕು. ಎಕ್ಸಾಮು ಪೇಪರ್ ಅಂದರೆ ಮುಗೀತಲ್ಲ. ಅಂದರೆ ಮೋರ್ ಯು ಡಿಗ್ ಇಟ್, ಯು ಗೆಟ್ ಲೂಸ್, ಯು ಅಸ್ಯೂಮ್ ದಟ್ ಫೆಲೋ ಇಸ್ ಮೋರ್ ಇಂಟೆಲಿಜೆಂಟ್, ದಟ್ ಫೆಲೋ ಅಸ್ಯೂಮ್ಸ್ ಯು ಆರ್ ಮೋರ್ ಇಂಟೆಲಿಜೆಂಟ್. ಆ ರೀತಿ ಎಲ್ಲ ಮಾಡಿದೆ. ಅಫ್ಕೋರ್ಸ್ ಇನ್ ಇಂಗ್ಲೀಷ್ ಅದು ಆಗೋದಿಲ್ಲ, ಆದ್ರೂ ನಾವು ಸೇಫ್ಟಿ ಮೆಷರ್ಗೋಸ್ಕರ ಡಿಸ್ಕಷನ್ ಮಾಡೋದು ಬೇಡ. ಎಕ್ಸಾಮ್ ಅಲ್ಲಿ ಹೋದೆ ಬರ್ದೆ ಬಂದೆ ಮತ್ತೆ ಫೋನಲ್ಲಿ ಮಾತಾಡ್ಬೋದು. ಐ ಥಿಂಕ್ ಪಾಯಿಂಟ್ ವೆರಿ ವೆಲ್ ಟೇಕನ್ ಸರ್. I'm coming back to the domain. You very well explained about the prose and the poetry. So coming to the major point, which is grammar. ಇವತ್ತು ನಮ್ಮ ಸ್ಟೂಡೆಂಟ್ಸ್ ಕೂಡ ಈಗ ನೋಡ್ತಿರೋರು, ದೇ ಆರ್ ವೆರಿ ಈಗರ್ಲಿ ವೇಟಿಂಗ್ ಫಾರ್ ದಟ್ ಗ್ರಾಮರ್ ಪಾರ್ಟ್ ಓನ್ಲಿ. ಕಾಲರ್ ಕೂಡ ಕೇಳಿದಾಗ ಫಸ್ಟ್ ಗ್ರಾಮರ್ ಇದೆ ಅವರು, ಬಿಕಾಸ್ ದೇ ಆರ್ ಕೀನ್ ಟು ಅಟೆಂಪ್ಟ್ ದಟ್ ಫಸ್ಟ್ ಅಂಡ್ ದೇ ಆರ್ ಕ್ವೈಟ್ ಸೀರಿಯಸ್ ಅಬೌಟ್ ಇಟ್. ಸೊ ಈ ಗ್ರಾಮರ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಾರ್ಕ್ಸ್ ಅಗ್ರಿಗೇಷನ್ ಅಗೇನ್, ವಿಚ್ ಆರ್ ದೋಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ದೇ ಹ್ಯಾವ್ ಟು ಕವರ್ ಇನ್ ಆಲ್ ದಟ್. ಅದ್ರಲ್ಲಿ ನಂದೊಂದು ಲಾಸ್ಟಿಗೆ ಹೇಳಕ್ಕುಂಟು, ಎಸ್ಪೆಷಲಿ ರೂರಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಆ ಗ್ರಾಮರ್ ಬಗ್ಗೆ ಒಂದು ಸ್ವಲ್ಪ ಹೆದರಿಕೆ ಇದೆ. ಅದನ್ನು ಸಹಿತ ನೀವು ಅವರಿಗೇನಾದರೂ ಒಂದು ನಿಮ್ಮ ವರ್ಡ್ಸ್ಗಳಲ್ಲಿ ಇದು ಮಾಡ್ಬೋದು ಹೀಗೆಲ್ಲ ಅಂತ ಹೇಳಿದ್ರೆ ದೇ ವಿಲ್ ಬಿ ವೆರಿ ಹ್ಯಾಪಿ. So what we are looking at is the grammar portion. It's a 50 mark question ಇದೆ, ಅಲ್ಲಿ 50 marks ಇದೆ. ಸೊ ಅಲ್ಲಿ ಮೋಸ್ಟ್ ಪ್ರಾಬ್ಲಿ ನಿಮಗೆ ನಾನು ಆಗಲೂ ಹೇಳಿದೆ, ಲೆಟರ್ ರೈಟಿಂಗ್ ಮೇಲೆ ಫೋಕಸ್ ಮಾಡಿ. ಲೆಟರ್ ರೈಟಿಂಗಿಗೆ ಒಂದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟನ್ನು ನೀಟಾಗಿ ಬರೆದ್ರೆ ಖಾಲಿ ಫಾರ್ಮ್ಯಾಟಿಗೆ ಮಾರ್ಕ್ ಬರೋದಿಲ್ಲ. ಬಟ್ ಫಾರ್ಮ್ಯಾಟ್ ಜೊತೆ ಸ್ವಲ್ಪ ಕಂಟೆಂಟ್, ನಿಮ್ಗೆ ಅಲ್ಲಿ ಲ್ಯಾಂಗ್ವೇಜ್ ಎರರ್ ಬಂದರೆ ಸಹ ಅಟ್ಲೀಸ್ಟ್ ಒಂದು 2.5 ಮಾರ್ಕ್ಸಿಗೆ ತೊಗೊಳ್ಳಿಕ್ಕಾಗುತ್ತೆ. ಇದು ಬೇಸಿಕ್ನವ್ರಿಗೆ ಹೇಳುವಂಥದ್ದು. ರೂರಲ್ ಇಶ್ಯೂ ಅಂದರೆ ಬರೀಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂಥವ್ರಿಗೆ ಮಾತ್ರ. ದೆನ್ ವಾಟ್ ವಿ ಆರ್ ಲುಕಿಂಗ್ ಎಟ್ ಲೆಟರ್ ರೈಟಿಂಗ್, ಪುನಃ ಅದೇ ಫೋಕಸ್ ಹೇಳ್ತಿದ್ದೆ ನಾನು. ಲೆಟರ್ ರೈಟಿಂಗನ್ನು ಟ್ರೈ ಟು ಪುಟ್ ಇಟ್ ಇನ್ ಸೆಕೆಂಡ್ ಫಾರ್ಮ್ಯಾಟ್ ಅಂತ ಹೇಳಿದ್ರೆ ಕವರಿಂಗ್ ಲೆಟರ್ ಬರೆಯೋದು ಮತ್ತು ರೆಸ್ಯೂಮೆ ಕೊಡೋದು. ಸೊ ದೋಸ್ ಬೋತ್ ಟುಗೆದರ್ ವಿಲ್ ಫೆಚ್ ಯು ದಟ್ ಫುಲ್ 5 marks, ವಿಚ್ ಇಸ್ ವೆರಿ ಮಚ್ ಪಾಸಿಬಲ್. ಯೂಶಲಿ ಕ್ಲಾಸ್ ರೂಮ್ಸಲ್ಲಿ ಪ್ರಿಪೇರ್ ಮಾಡುವಾಗ ನಾವು ಹೇಳ್ತೇವೆ, ಇದು ಫುಲ್ 5 mark ಬರುವಂಥ ಕ್ವಶನ್ ಯು ಹ್ಯಾವ್ ಟು ಅಟೆಂಪ್ಟ್ ಫಾರ್ ದ ಸೇಮ್ ಅಂತ. ಸೊ ಫಸ್ಟ್ ಇಸ್ ಲೆಟರ್ ರೈಟಿಂಗ್. ಪ್ರಾಕ್ಟೀಸ್ ತಗೊಳ್ಳಿ, ಕಂಟೆಂಟ್ ಇದೆ ನಿಮ್ಮ ಹತ್ರ, ಫಾರ್ಮ್ಯಾಟ್ಗಳನ್ನು ಮೋಸ್ಟ್ಲಿ ನಾವು ಸಹ ಕೊಟ್ಟಿದ್ದೇವೆ. ಯೂಟ್ಯೂಬ್ ಹೋಗಿ ಸ್ವಲ್ಪ ಕೂತ್ಕೊಂಡು ನೋಡಿ, ಜಾಟ್ ಡೌನ್ ಮಾಡಿ. ಆಗ ಸರ್ ಹೇಳಿದ್ರು ಬರ್ದು ಕಲೀರಿ ಅಂತ ಹೇಳಿದ್ರೆ, ಮೇ ಬಿ ಗ್ರಾಮರಲ್ಲಿ ಇದು ಫಸ್ಟ್ ಪಾರ್ಟ್ ನಾನು ಹೇಳ್ತೇನೆ. ಸಿಟ್ ಆ್ಯಂಡ್ ರೈಟ್ ಆ್ಯಂಡ್ ಟೇಕ್ ಅ ಪ್ರಾಕ್ಟೀಸ್. ಆ್ಯಂಡ್ ಕವರಿಂಗ್ ಲೆಟ್ರಲ್ಲಿ ಕರೆಕ್ಟ್ 2 ಅಥವಾ 3 ವಾಕ್ಯ ಇರುತ್ತೆ, ಆ 3 ವಾಕ್ಯವನ್ನು ಕರೆಕ್ಟಾಗಿ ಬಾಯ್ಪಾಠ ಮಾಡಿ, ಎಂಥ ಸ್ಪೆಲ್ಲಿಂಗ್ ಅಥವಾ ಗ್ರಾಮರ್ ಎರರ್ ಇಲ್ಲದೆ ಬರ್ಕೊಳ್ಳಿಕ್ಕೆ ಇರುವಂಥದ್ದೇ ಅಷ್ಟೇ ಇರೋದು. ಇಟ್ ಇಸ್ ವೆರಿ ವೆರಿ ಸಿಂಪಲ್, ಇಟ್ಸ್ ಗೆಟೇಬಲ್, 100% ಗೆಟೇಬಲ್. ಸೊ ಅದು ಒಂದು ಥಾಟ್. ಆದರೆ ನೆಕ್ಸ್ಟ್ ಸ್ವಲ್ಪ ಅಂದರೆ ಮಾರ್ಕ್ಸ್ ತಗೊಳ್ಳೋದು, ಅದು ವೇರ್ ಯು ಟೆನ್ ಟು ಲೂಸ್ ಮಾರ್ಕ್ಸ್ ಇಸ್ ಆ್ಯಕ್ಚುಲಿ ಸ್ಪೀಚ್ ರೈಟಿಂಗಲ್ಲಿ. ಅಫ್ಕೋರ್ಸ್ ರಿಪೋರ್ಟ್ ಸ್ಪೀಚಿಗೆ ಬರ್ತಾ ಇದೆ ಇಲ್ಲಿ. ಸೊ ಸ್ಪೀಚ್ ರೈಟಿಂಗಲ್ಲಿ ಅದನ್ನು ಸ್ವಲ್ಪ ಅದಕ್ಕೊಂದು ಫಾರ್ಮ್ಯಾಟ್ ಇದೆ. ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ ದ್ಯಾಟ್. ಫಾರ್ಮ್ಯಾಟ್ ಜೊತೆಗೆ ಕಂಟೆಂಟನ್ನು ಒಂದು ಪೇಜ್ ಕವರ್ ಆಗುವಾಗೆ ಬರೀಲಿಕ್ಕೆ ಟ್ರೈ ಮಾಡಿ. ದ್ಯಾಟ್ ಶುಡ್ ಫೆಚ್ ಯು. ಇಲ್ಲಿ ಒಂದು ಕೊಟೇಶನ್ ಕೊಡಲಿಕ್ಕಾದರೆ, ಯಾಕಂದರೆ ಇದರ್ ಇಟ್ ಈಸ್ ಅಬೌಟ್ ಅ ಪರ್ಸನ್ ದೇ ವಿಲ್ ಬಿ ಟಾಕಿಂಗ್, ಯಾರಾದರೂ ಪರ್ಸ್ನಾಲಿಟಿಯನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ, ಅಥವಾ ಯಾವುದಾದೊಂದು ಕಾಸ್ ಬಗ್ಗೆ ಮಾತಾಡ್ತೀರಾ, ರೋಡ್ ಸೇಫ್ಟಿ ಇರ್ಬೋದು ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಇರ್ಬೋದು. ಗೆಟ್ ಒನ್ quotation on the same and then make the presentation. It will be more like, we are like, oh, you could collect something, some thought out of ಹೊರಗಿಂದ ಏನೋ ತೊಗೊಂಡು ಬಂದು ಬರೀಲಿಕ್ಕೆ ನಿಮ್ಗೆ ಆಗ್ತಾ ಇದೆ, ಅಥವಾ ಒಂದು ಕೊಟೇಶನ್ ಆದರೂ ನಿಮ್ಗೆ ನೆನ್ಪು ಉಳಿತಾ ಇದೆ, ಈ ಥಾಟ್ ತೊಗೊಂಡು ಯು ಮೇ ಗೆಟ್, ಐ ಮೀನ್ ದೇರ್ಸ್ ಅ ಟೆಂಡೆನ್ಸಿ ದಟ್ ಯು ಮೇ ಗೆಟ್ ಅ ಬೆಟರ್, ಏನೋ ಒಂದು 1/2 mark ಜಾಸ್ತಿ ಬರೋ ಚಾನ್ಸ್ ಇದೆ ಅಲ್ಲಿ. ಮತ್ತು ಸ್ಪೀಚ್ ರೈಟಿಂಗ್ ಮತ್ತು ರಿಪೋರ್ಟ್ ರೈಟಿಂಗಿಗೆ ಆರ್ ಕ್ವಶನ್ ಅದು, ಇದು ಡಿಸ್ಕಷನ್ ಆಗಿದೆ. ರಿಪೋರ್ಟ್ ರೈಟಿಂಗನ್ನು ಸ್ಪೀಚ್ ರೈಟಿಂಗ್ ಇಂಪಾಸಿಬಲ್ ಅಂತ ಮಾತ್ರ ರಿಪೋರ್ಟ್ ರೈಟಿಂಗ್ ತೊಗೊಳ್ಳಿ. ಯಾಕಂದ್ರೆ ರಿಪೋರ್ಟ್ ರೈಟಿಂಗ್ ನಿಮಗೆ ಎರರ್ ಏನು ಮಾಡ್ತೀರಾ, ಮಿಸ್ಟೇಕ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಖಾಲಿ ಅಲ್ಲಿರೋ ಗ್ರಾಫನ್ನು ಓದಿ ಬರೆದು ಬಿಡ್ತೀರಾ. ವಾಟ್ ಈಸ್ ಗ್ರಾಫ್? ವಿ ಡೋಂಟ್ ವಾಂಟ್ ದಟ್ ವಾಟ್ ಈಸ್ ಗ್ರಾಫ್. ಈವನ್ ವಿ ಕ್ಯಾನ್ ರೀಡ್ ವಾಟ್ ಈಸ್ ದೇರ್, ಇಷ್ಟು ಜನಕ್ಕೆ ಹೀಗಿದೆ, ಇಷ್ಟು ಜನಕ್ಕೆ ಹೀಗಿದೆ, ಇದಲ್ಲ. ಅದರ ನಡುವಿನ ಕಂಪ್ಯಾರಿಸನ್ ಬೇಕು, ಅನಾಲಿಸಿಸ್ ಬೇಕು.
If you are able to analyze and write it, please take the report writing, because that is ಕಂಪ್ಯಾರಿಟಿವ್ಲಿ ಈಸಿಯರ್. ಎರಡನೇ ಈಸಿನೇ, ಬಟ್ ದೆನ್ ನಿಮ್ಗೆ ಎಲ್ಲಿ ಮಾರ್ಕ್ ಬರುತ್ತೆ, ಇದೆಲ್ಲ ಈಗ ಕೆಲಸ, ಇದು ವಿದಿನ್ ಟೂ ಡೇಸ್ನು ದಿಸ್ ಇಸ್ ವಾಟ್ ಈಸ್ ಯುವರ್ ವರ್ಕ್. ಯು ಹ್ಯಾವ್ ಲರ್ನ್ ಸೋ ಮಚ್, ಇಷ್ಟು ವೀಡಿಯೋಸ್ ಹಾಕಿದ್ದೇವೆ ನೋಡಿದ್ದೀರಾ, ಅಥವಾ ಹೊರಗಿಂದ ಒಂದಿಷ್ಟು ಕಲ್ತಿದ್ದೀರಾ, ನಿಮ್ಮ ಟೀಚರ್ಸನ್ನು ಕನೆಕ್ಟ್ ಆಗಿದ್ದೀರಾ, ಎವ್ರಿಥಿಂಗ್ ಇಸ್ ಡನ್. ನಾವು ಸಿಟ್ ಡೌನ್ ಆ್ಯಂಡ್ ಗೋ ಥ್ರೂ. ಸೊ ವೆನ್ ಯು ಗೋ ಥ್ರೂ ಗ್ರಾಮರ್, ಗೋ ಥ್ರೂ ಸ್ಪೀಚ್ ಅಂತ, ಸ್ಪೀಚ್ ಮತ್ತು ರಿಪೋರ್ಟ್ ರೈಟಿಂಗ್. ಸೊ ಅದರ ನಂತರ ಐ ಆಮ್ ಕಮಿಂಗ್ ಡೌನ್ ಟು ರಿಪೋರ್ಟೆಡ್ ಸ್ಪೀಚ್. ನಾವು ರಿಪೋರ್ಟೆಡ್ ಸ್ಪೀಚ್ ಕ್ಲಾಸನ್ನು, ರಜನಿ ಮ್ಯಾಮ್ದು ಕ್ಲಾಸನ್ನು ಕಂಪ್ಲೀಟ್ ಆಗಿ ನೋಡಿ ಹೇಳಿ, ಮೋಸ್ಟ್ಲಿ ನಾನು ಬರಲಿಲ್ಲ, ನಿಮಗೆ ಅಷ್ಟು ಟೈಮ್ ಕಂಪ್ಲೀಟಾಗಿ ಆ 1 ಅವರನ್ನು ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿ ರಿಪೋರ್ಟೆಡ್ ಸ್ಪೀಚಿಗೆ ಕೊಟ್ಟಿದ್ದೇವೆ. ಅಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಏನಾಗ್ತಾ ಇದೆ, ಒಂದಿಷ್ಟು ಗ್ರಾಮರ್ ರೂಲ್ಸನ್ನು ಕೇಳ್ತಾ ಇದ್ದಾರೆ. ಸಿ ಇಟ್ ಈಸ್ ಲೈಕ್ ದಿಸ್, ದೋಸ್ ಆರ್ ವೆರಿ ಲೋ ಅಂತ ಹೇಳಿದ್ರೆ ರೂರಲ್ ಬ್ಯಾಕ್ಗ್ರೌಂಡಿಗೆ ಕಲೀಲಿಕ್ಕೆ ಕಷ್ಟ ಆಗ್ತದೆ ನಮಗೆ. ಗ್ರಾಮರ್ ಟೆನ್ಸ್ಗಳೇ ನಮ್ಗೆ ಅರ್ಥ ಆಗೋದಿಲ್ಲ. ನನಗೆ ಗೊತ್ತಿದ್ದಾಗೆ 2 ಸೆಂಟೆನ್ಸ್ ಅದರಲ್ಲಿ ಈಸಿ ಇರ್ತದೆ, ತುಂಬ ಸಿಂಪಲ್ ಆಗಿ ಈಸಿ ಇದ್ದದನ್ನು ವಾಸ್ ಮಾಡಿ ಇಡೀ ವಾಕ್ಯವನ್ನು ಪ್ರೊನೌನ್ ಚೇಂಜ್ ಮಾಡಿಕೊಂಡು ಕಂಪ್ಲೀಟ್ ಮಾಡುವಂಥದ್ದು. 2 ಮಾರ್ಕ್ಸ್ ವೆರಿ ಈಸಿಲಿ ಗೆಟ್ಟಬಲ್. ಅದು ಯಾವುದು 2 ವಾಕ್ಯ ಅಂತ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಷ್ಟೇ. ಅದು ಪಾಕೆಟ್ ಆದ ಕೂಡಲೇ ದೆನ್ ಎನ್ಹ್ಯಾನ್ಸಿಂಗ್ ನಿಮಗೆ 3 ಮಾರ್ಕ್ ಆಗುತ್ತೆ, ತೆಗಿಲಿಕ್ಕೆ 4 ಆಗುತ್ತೆ, ಕಂಪ್ಲೀಟ್ 5 ಮಾರ್ಕ್ಸ್ ಯು ಕ್ಯಾನ್ ಟೇಕ್. ಇಟ್ ಈಸ್ ವೆರಿ ಮಚ್ ಪಾಸಿಬಲ್. ಐ ಥಿಂಕ್ ಇನ್ ದ ಲಾಸ್ಟ್ ಕ್ಲಾಸ್ ಆಲ್ಸೋ ವೆನ್ ಐ ವಾಸ್ ಟೇಕಿಂಗ್ ಅಥವಾ ಟಿಪ್ಸ್ ಕೊಡುವಾಗ ಹೇಳಿದ್ದೆ, ಒಂದು ಪ್ರೊನೌನ್ ಮಧ್ಯದಲ್ಲಿ ಹೀ ಬದಲಿಗೆ ಅಥವಾ ಮೀ ಅಂತ ಇದ್ರೆ ಹೀ ಅಂತ ಬರಲಿಕ್ಕೆ ಮರ್ತೋಗುತ್ತೆ ನಿಮಗೆ. ಸೊ ಅದು ಒಂದು ಅಲರ್ಟ್ ಇಟ್ಕೊಂಡು ಐ ಥಿಂಕ್ ಟೈಮ್ ಆ್ಯಂಡ್ ಅಗೇನ್ ಫ್ರಮ್ ದ ಬಿಗಿನಿಂಗ್ ಟೆಕ್ಸ್ಟ್ ಬುಕ್ ಅಲ್ಲದಿದ್ದರೆ ರಿಪೀಟೆಡ್ಲಿ ಎಕ್ಸಸೈಸ್ ತೊಗೊಳ್ಳಿ. ಯಾವುದ್ರ ಬಗ್ಗೆ ಅಂತ ಕೇಳಿದ್ರೆ ನಾನು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಹೇಳಿದ್ದೇನೆ. ಇನ್ನೂ ಸಹ ಟೈಮ್ ಇದೆ. ಸಿಟ್ ಡೌನ್ ಎವ್ರಿ ಡೇ ಒಂದು 5, 6 ಅಥವಾ 8 ಪ್ರಾಕ್ಟೀಸ್ ತೊಗೊಂಡು ಸಿ ವೇರ್ ಯುವರ್ ಏನೋ ಎಲ್ಲಿ ಕಷ್ಟ ಆಗ್ತಾ ಇದೆ ಅಂತ ನೋಡಿ. ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಮೀ ಆಲ್ಸೋ, ಲೈಕ್ ಮೇ ಬಿ ನೀವು ಅಂತ ಚಾಟಲ್ಲಿ ಹಾಕಿದರೆ ನಿಮ್ಮ ರಿಪೋರ್ಟೆಡ್ ಸ್ಪೀಚ್ ಇದ್ದು ವಿಡಿಯೋ ನೋಡ್ತಿರಲ್ಲ, ಅಲ್ಲಿದ್ದು ಕಮೆಂಟ್ಸಲ್ಲಿ ಹಾಕಿ, ಐ ಕ್ಯಾನ್ ಸಿಟ್ ಆ್ಯಂಡ್ ಅಬ್ಸರ್ವ್ ಆ್ಯಂಡ್ ಐ ಕ್ಯಾನ್ ಗಿವ್ ಯು ಬ್ಯಾಕ್ ದ ಆನ್ಸರ್ಸ್ ದೇರ್. ಸೊ ದಟ್ ಈಸ್ ನಾಟ್ ಅನ್ ಇಶ್ಯೂ. ವಿ ಕ್ಯಾನ್ ಕಮ್ ಬ್ಯಾಕ್ ಟು ಯು, ನಾಟ್ ಅನ್ ಇಶ್ಯೂ. ಸೊ ದಿಸ್ ಈಸ್ ದ ಬೇಸಿಕ್ ಥಾಟ್ ಆನ್ ಗ್ರಾಮರ್. ಇನ್ನು ಬಿಟ್ಟರೆ ನಿಮಗೆ ಎಕ್ಸ್ಪ್ರೆಷನ್ಗಳು, ಐ ಥಿಂಕ್ ಫಸ್ಟಲ್ಲಿ ವರ್ಬ್ ಫಾರ್ಮ್ ಅಂತ ಇದೆ, ಮತ್ತು ಡಯಲಾಗ್ ರೈಟಿಂಗ್ ಅಂತ ಇದೆ. ದೀಸ್ ಆರ್ ಈಸಿ ಒನ್ಸ್. ನಾನು ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಆಗ ಫಸ್ಟ್ ಕಾಲರ್ ಯಾರು ಮಾಡಿದ್ರು ಅವರಿಗೆ ಹೇಳಿದಾಗೆ ಒಂದು ಸತಿ ಟೆಕ್ಸ್ಟ್ ಬುಕ್ ಅದರ ಜೊತೆ ಈ ಗ್ರಾಮರ್ ಪೋರ್ಷನ್ ಎರಡನ್ನ ಒಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಟೆಕ್ಸ್ಟ್ ಬುಕ್ ಓದುವಾಗ 1 ಮಾರ್ಕಿಗೂ ಅದು ಆ್ಯಡ್ ಆನ್ ಆಗುತ್ತೆ. ಒಂದು ಟೆಕ್ಸ್ಟ್ ಬುಕ್ ಓದಿದ್ರೆ ಎಷ್ಟು ಮಾರ್ಕ್ ಬರುತ್ತೆ ಅಂತ ನೋಡಿ. ದಟ್ ಈಸ್ ವೈ ಟೈಮ್ ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್, ರೀಡ್ ದ ಟೆಕ್ಸ್ಟ್ ಬುಕ್ ಒನ್ಸ್. ಪೇಷನ್ಸ್ ಇಟ್ಕೊಂಡು ಓದಿ. ಸ್ವಲ್ಪ ಬೇಕಾದರೆ ಸ್ನ್ಯಾಕ್ಸ್ ಇಟ್ಕೊಂಡು ಓದಿ ಸೈಡಲ್ಲಿ. ಮ್ಯೂಸಿಕ್ ಆದರೆ ಮಾಡಿ. ಐ ಮೀನ್ ದೇರ್ ಸಿ ಸಮ್ ಆಫ್ ಯು ಆರ್ ವೆರಿ ಕಂಫರ್ಟಬಲ್. ಸರ್ ಮ್ಯಾಥ್ಸ್ ತೊಗೊಳ್ತಾರೆ ಗೊತ್ತಿದೆ, ಮೇ ಬಿ ಮ್ಯೂಸಿಕ್ ಕಿವಿಗೆ ಹಾಕ್ಕೊಂಡು ಸಾರ್ಟ್ ಮಾಡು, ಸ್ವಲ್ಪ ಫಾಸ್ಟ್ ಆಗುತ್ತೆ. ನ್ಯೂ ಜನರೇಷನ್, ಐ ಡೋಂಟ್ ನೋ, ಹ್ಯಾಟ್ಸ್ ಆಫ್ ಟು. ಇದು ಇಂಥದ್ದೆಲ್ಲ ಯಾವುದು ಸ್ಪೀಡ್ ಆಗುತ್ತೆ, ಯಾವುದು ಇಂಡೆಪ್ತಲ್ಲಿ ಯಾವ ಮೆಥಡಲ್ಲಿ ಹೋಗುತ್ತೆ ನಿಮ್ಗೆ ಗೊತ್ತಿದೆ. ಅದು ಆ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿ. ಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸು ಇಟ್ಕೊಳ್ಳಿ ಸೈಡಲ್ಲಿ, ಬಟ್ ಟೆಕ್ಸ್ಟ್ ಬುಕ್ಕನ್ನು ಒಂದ್ಸತಿ ಓದಿ. somehow you have ಸ್ನ್ಯಾಕ್ಸ್ ಒಟ್ಟಿಗೆ ಟೆಕ್ಸ್ಟ್ ಬುಕ್ ಮೇಡಮ್, ಟೆಕ್ಸ್ಟ್ ಬುಕ್ ಒಟ್ಟಿಗೆ that depends exactly on their weight as such. Right. So I think thoughts have gone home. Even the last 35th question ಇದೆಯಲ್ಲ, ಅದು ಟೆಕ್ಸ್ಟ್ ಬುಕ್ ಇಂದಾನೆ. ಅಲ್ಲಿ ಒಂದು ಥಾಟ್ ಇದೆ, ಒಂದು ಯೂನಿವರ್ಸಲ್ ಫ್ಯಾಕ್ಟ್ಗಳು ಅಥವಾ ಒಂದಿಷ್ಟು ಪ್ರೋವರ್ಬ್ಸ್, ಅದಲ್ಲದಿದ್ರೆ ಟೆಕ್ಸ್ಟ್ ಬುಕ್ಕಿನ ವಾಕ್ಯ. ಸೊ ಇದೆಲ್ಲ ಗ್ರಾಮರ್ ಪೋರ್ಷನ್ ಏನು ನೋಡ್ತಾ ಇದ್ದೇವೆ, ಇಟ್ಸ್ ಕಂಪ್ಲೀಟ್ಲಿ ಟೆಕ್ಸ್ಟ್ ಬುಕ್ ಬೇಸ್ಡ್ ಎಕ್ಸೆಪ್ಟ್ ಫಾರ್ ವಾಟ್ ಇಸ್ ದಟ್ ಲೆಟರ್ ರೈಟಿಂಗ್ ಆ್ಯಂಡ್ ಸ್ಪೀಚ್ ರೈಟಿಂಗ್ ಆ್ಯಂಡ್ ರಿಪೋರ್ಟ್ ರೈಟಿಂಗ್. ಡಯಲಾಗ್ ಆಬ್ವಿಯಸ್ಲಿ, ಡಯಲಾಗ್ ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಬರೋದಿಲ್ಲ. ಸೊ ಇಷ್ಟು ಬಿಟ್ಟರೆ ಯು ಕ್ಯಾನ್ ಪ್ರಿಪೇರ್ ವೆರಿ ವೆಲ್. ಆ್ಯಕ್ಚುಲಿ ಇನ್ನೂ ಕರೆಕ್ಟ್ ಟೈಮ್ ಇದೆ. ದಟ್ಸ್ ವೈ ಐ ಥಿಂಕ್ ಇವತ್ತು ನಾವು ಬಂದು ಕೂತದ್ದು ಇಟ್ಸ್ ರಿಯಲಿ ಆನ್ ಆ್ಯಡೆಡ್ ಬೋನಸ್ ಫಾರ್ ಯು. ವಾಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಯು ರಿಯಲೈಸ್ ಇಸ್, ಸಿ ದಿಸ್ ಇಸ್ ಅ ಏರಿಯಾ. ನೀವು ಕೂತ್ಕೊಂಡು ಯೋಚನೆ ಮಾಡಬೇಕು, ನನ್ನ 100 ಮಾರ್ಕಿನ ಪೇಪರಲ್ಲಿ ವೇರ್ ಈಸ್ ಮೈ ಡ್ರಾಬ್ಯಾಕ್. ಆ ಡ್ರಾಬ್ಯಾಕ್ ಮೇಲೆ ಕಂಫರ್ಟೇಬಲ್ ಆಗಿ ಟೆನ್ಷನ್ ನೋಡ್ಕೊಂಡಲ್ಲ ಸರ್, ಆಗದಿಂದ ಹೇಳ್ತಿದ್ದಾರೆ ರಿಲ್ಯಾಕ್ಸ್ ಆಗಿ ಹೊಸ್ತನ್ನೇನು ಕಲೀಲಿಕ್ಕೆ ಹೋಗಬೇಡಿ. ಬಟ್ ನಾನು ಹೇಳಿದ್ರೆ ಹೊಸ್ತು ಅಂತ ಏನಿಲ್ಲ, ಟೆಕ್ಸ್ಟ್ ಬುಕ್ ಇದ್ದು ಈ ಗ್ರಾಮರಿಗೆ ಹೇಗೆ ಆ ಐಡಿಯಾವನ್ನು ಕನ್ವರ್ಟ್ ಮಾಡೋದು, ಕನೆಕ್ಟ್ ಮಾಡೋದು, ಇಷ್ಟೇ ಇರೋದು. ಟೆಕ್ಸ್ಟ್ ಬುಕ್ ಇದ್ದೇ ವಿಷಯವನ್ನು ಗ್ರಾಮರಿಗೆ ಹೇಗೆ ನಾನು ಕನೆಕ್ಟ್ ಮಾಡಲಿ, ನಾನು ಹೇಗೆ ಇದನ್ನು ಆನ್ಸರನ್ನು ಬರೀಲಿ, ಇಷ್ಟೇ ಇರುವಂಥದ್ದು. ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ತೊಗೊಳ್ಳಿ ಅಂತೇಳಿ ತೊಗೊಳ್ದಿದ್ರೆ ಮತ್ತು ನಾವಿಷ್ಟು ಪ್ರೋಗ್ರಾಮ್ ಮಾಡಿ ಏನು ಪ್ರಶ್ನೆ ಹೇಳಿ. Right, I'm just pulling you. So see that you give your max now. Don't boggle your mind. 4ನೇ ರಿಪೋರ್ಟೆಡ್ ಸ್ಪೀಚ್, 5ನೇ ರಿಪೋರ್ಟ್ ಸ್ಪೀಚ್ ಆಗ್ತಾ ಇಲ್ಲ, ಸೈಡಲ್ಲಿ ಇಟ್ಬಿಡಿ, ಏನಾಗಲ್ಲ, ನಥಿಂಗ್ ವಿಲ್ ಹ್ಯಾಪನ್, ಯು ಆರ್ ಗೋನ್ ಟು ಅಟೆಂಪ್ಟ್. ಸೊ ಆ ಈಸಲ್ಲಿ ಹೋಗಿ, ಕಷ್ಟ ಆಗ್ತಾ ಇದೆ ಬಿಟ್ಟುಬಿಡಿ. ಕಾನ್ಫಿಡೆನ್ಸ್ ಡೆವಲಪ್ ಆಗ್ತದೆ, ಇನ್ನೊಂದೆರಡು ಪ್ರಾಕ್ಟೀಸ್ ತಗೊಳ್ಳಿ. ಫೈನ್. ಸೊ ದಟ್ಸ್ ಅಬೌಟ್ ಗ್ರಾಮರ್ ಪೋರ್ಷನ್. ಹೋಪ್ಫುಲಿ ಯು ಡೋಂಟ್ ಹ್ಯಾವ್ ಎನಿ ಕ್ವಶನ್ ಇದ್ದರೆ ಕಾಲ್ ಮಾಡಿ ಕೇಳಿ, ಈಗ ಆನ್ಸರ್ ಮಾಡ್ತೇನೆ ನಾನು. ಫೈನ್. ಎಸ್. Reminding the viewers and students once again that
ದ ನಂಬರ್ಸ್ ಆರ್ ಬೀಂಗ್ ಡಿಸ್ಪ್ಲೇಡ್ ಬಿಲೋ. ದಯವಿಟ್ಟು ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಲಿಕ್ಕಿದ್ರೆ ವಿ ಆರ್ ಹ್ಯಾವಿಂಗ್ ಅನದರ್ 5 minutes ಆಫ್ ಟೈಮ್, ಯು ಕ್ಯಾನ್ ಗಿವ್ ಅಸ್ ಅ ಕಾಲ್. ಜಸ್ಟ್ ಟು ಇಬ್ಬರು ಅವರು ಆ್ಯಡ್ ಮಾಡಿದಾಗೆ ಐ ವುಡ್ ರಿಕ್ವೆಸ್ಟ್ ಪರ್ಸ್ನಲಿ ಆ್ಯಂಡ್ ಇವನ್ ಅ ಕೈಂಡ್ ಆಫ್ ಅ ಸಜೆಷನ್, ಇನ್ನು 2 ದಿನ ಆದಷ್ಟು ಬರ್ಕೊಂಡು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಬಿಕಾಸ್ ದರ್ ಆರ್ ವೇರಿಯಸ್ ರೀಸನ್ ಬಿಹೈಂಡ್ ಇಟ್. ಒಂದರ ತುಂಬ ಗ್ಯಾಪ್ ಇದೆ, ನೀವು ಮನಸ್ಸಲ್ಲಿ ಓದ್ತೀರಿ, ಅಲ್ಲಿ ಹೋಗಿ ಬರೆಯೋಣ ಅಂತ ಅಲ್ಲಿ ಹೋಗಿ ಕೈಯೇ ಓಡೋದಿಲ್ಲ. ಸೊ ಐ ಥಿಂಕ್ ನೆಕ್ಸ್ಟ್ 2 days, ಅಪಾರ್ಟ್ ಫ್ರಮ್ ಗಿವಿಂಗ್ ಟೈಮ್ ಟು ಯೋರ್ ಸೆಲ್ಫ್, ಐ ಥಿಂಕ್ ಶುಡ್ ಗಿವ್ ಟೈಮ್ ಟು ಸಮ್ ಆಫ್ ದಿ ರೈಟಿಂಗ್. ಬುಕ್ ಸರ್ ಹೇಳಿದಾಗೆ ಬುಕ್ ನೋಡ್ಕೊಂಡಾದ್ರೂ ಪರವಾಗಿಲ್ಲ, ಬಟ್ ಗಿವ್ ಸಮ್ ಥಾಟ್ಸ್ ಆನ್ ರೈಟಿಂಗ್ ಫಾರ್ ದ ನೆಕ್ಸ್ಟ್ 2 days. ದಟ್ ವಿಲ್ ಪ್ರಾಬಬ್ಲಿ ಗಿವ್ ಯು ಅ ಲಾಟ್ ಆಫ್ ಬೂಸ್ಟರ್ ವೆನ್ ಯು ಅಪಿಯರ್ ಫಾರ್ ದಿ ಎಕ್ಸಾಮಿನೇಷನ್ಸ್. ಸರ್, ಈಗ ಇವರು ಹೇಳ್ತಾ ಇದ್ರು, ಒಂದು ಅಲ್ಲಿ ಬರೆಯುವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೋಟ್ ಬರೆದ್ರೆ ಭಾಳ ಒಳ್ಳೇದು ಅಂತ, ದಟ್ ವಿಲ್ ಗಿವ್ ಫೆಚ್ ಎ ಲಿಟಲ್ ಬೆಟರ್ ಮಾರ್ಕ್ ಅಂತ. ನಂಗೆ ಒಂದು ನೆನಪಾಯ್ತು, ಅಂದರೆ ನಾವು ಹೇಗೆ ಮಾಡಬಹುದು ಅಂತ. ಈ ನಮಗೊಂದು 6th or 7th ಸ್ಟ್ಯಾಂಡರ್ಡ್ ಒಂದು ಚಾಪ್ಟರ್ ಇತ್ತು, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ, ಯಾವ ರೀತಿ ಬೆಳೀತಾ ಇದೆ. ಕರೆಕ್ಟ್. ಅದರಲ್ಲಿ ಅವ್ನು ಬರಿತಾ ಆತರ ಲಾಸ್ಟಿಗೆ ಅವ್ರು ಆ ಥರ ನೆನಪಿಲ್ಲ ಏನಿಲ್ಲ, ಲಾಸ್ಟಿಗೆ ಒಂದು ಕೋಟ್ ಹಾಕ್ತಾನೆ, ಹೀಗೆ ಹೋದರೆ ಒಂದು ದಿನ ಬರ್ತದೆ, ಡೇ ವಿಲ್ ಕಮ್, ಅರ್ತ್ ವಿಲ್ ಬಿಕಮ್ ಎ ಡೆಸರ್ಟ್ ಆ್ಯಂಡ್ ಮ್ಯಾನ್ಕೈಂಡ್ ವಿಲ್ ಕಮ್ ಟು ಆನ್ ಎಂಡ್ ಅಂತ. ತುಂಬ ಚೆನ್ನಾಗಿ ನನಗೆ ಟೀಚರ್ ಹೇಳ್ಕೊಟ್ಟಿದ್ರು, ಅದು ಬರೀಬೇಕು, ಅದು ಭಾಳ ಇಂಪಾರ್ಟೆಂಟ್ ಅಂತ, ವೇ ಬ್ಯಾಕ್. ನಂತರ ವೆನ್ ಇಟ್ ಕಮ್ಸ್ ಟು ಎಸ್ಸೆ ರೈಟಿಂಗಲ್ಲಿ ಬಂತು. ನಂತರ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಬರೀರಿ ಅಂತ ಏನೇನೆಲ್ಲ ಬರೀತೀವಿ, ಲಾಸ್ಟಿಗೆ ನೀವು ಕರೆಕ್ಟಾಗಿ ಕಂಟ್ರೋಲ್ ಮಾಡದಿದ್ರೆ ಅರ್ತ್ ವಿಲ್ ಬಿಕಮ್ ಎ ಡೆಸರ್ಟ್ ಆ್ಯಂಡ್ ಮ್ಯಾನ್ಕೈಂಡ್ ವಿಲ್ ಕಮ್ ಟು ಆನ್ ಎಂಡ್ ಅಂತ. ಹಾಗೆ ಮತ್ತೆ ನೆಕ್ಸ್ಟ್ ಅದಾದ ನಂತರ ಇದಾಗಿ ಮುಂದೆ ಬಂದಾಗ ಟೆರರಿಸ್ಟ್ ಬಗ್ಗೆ ಯಾವುದೋ ಒಂದು ಪಾಠ ಇತ್ತು. ನೀವು ಕರೆಕ್ಟಾಗಿ ಅದ್ರ ಬಗ್ಗೆ ಅಲರ್ಟ್ ಇಲ್ಲದೆ ಇದ್ರೆ, ಎಲ್ಲ ಒಂದು ವಾಯ್ಸಲ್ಲಿ ಅದಕ್ಕೆ ಪ್ರತಿಭಟನೆ ಮಾಡದೇ ಇದ್ರೆ, ಡೇ ವಿಲ್ ಕಮ್, ಅರ್ಥ See, this is exactly what I'm trying to say. ನಾವು ಅದು ಒಂದ್ಸತಿ ಕಲ್ತಿರೋದು n ನಂಬರ್ ಆಫ್ ಟೈಮ್ಸ್ ರಿಪೀಟ್ ಮಾಡುವಂಥದ್ದು, n ನಂಬರ್ ಆಫ್ ಸಿಚುವೇಶನ್ಸ್ಗಳಲ್ಲಿ ಅಪ್ಲೈ you ಆಗುತ್ತೆ. can. ಹೌದು ಹೌದು. ಲಾಸ್ಟಿಗೆ ಕೆಲವೊಂದು ಸತಿ ಏನಾಗ್ತಿತ್ತಂದ್ರೆ, ಲಾಸ್ಟ್ಗೆ ಅದನ್ನ ಬದಲೇ ಬರ್ದು ಮತ್ತೆಲ್ಲ ಫಿಲ್ ಮಾಡೋದಿತ್ತು. ಜೋಕ್ಸ್ ಅಪಾರ್ಟ್, ಐ ಥಿಂಕ್ ಸ್ಟೂಡೆಂಟ್ಸ್ ಆರ್ ಮಚ್ ಬೆಟರ್ ಟು ಡೂ ಆಲ್ ದಿಸ್ ಜಿಂಗಲ್ ಆಫ್ ವರ್ಡ್ಸ್. ಅಲ್ಲಿ ಇಫ್ ಐ ಕ್ಯಾನ್ ಜಸ್ಟ್ ಆ್ಯಡ್ ಆನ್, ಸಿ ನಿಮಗೆ ಟಾಪಿಕ್ ಬರೋದು ಸ್ಪೀಚ್ ರೈಟಿಂಗ್ ಅಲ್ಲಿ ಒಂದೇ ಎನ್ವೈರನ್ಮೆಂಟ್ ಬಗ್ಗೆ ಅಥವಾ ನಿಮ್ಮ ಸೊಸೈಟಿ ಬಗ್ಗೆ, ಸೋಷಿಯಲ್ ಲೈಫ್ ಬಗ್ಗೆ, ಅಥವಾ ಒಂದಿಷ್ಟು ಎಮಿನೆಂಟ್ ಪರ್ಸನಾಲಿಟಿಗಳು. ಈ 3ರದ್ದು ಕೊಟೇಶನ್ ಸರ್ ಹೇಳಿದಾಗೆ, ಸರ್ ಸಿ ಸ್ಟಿಲ್ ಹಿ ಈಸ್ ಕ್ಯಾರಿಂಗ್ ದಟ್ ಸೆಂಟೆನ್ಸ್ ವಿತ್ ಹಿಮ್. ಸೊ ಆ ಕೊಟೇಶನ್ಗಳನ್ನ ಒಂದು ಸಣ್ಣ ಕೊಟೇಶನ್ ಅಬೌಟ್ ದಿಸ್, ಓಕೆ, ಎನ್ವೈರನ್ಮೆಂಟ್ ಬಗ್ಗೆ ಒಂದು ಕೋಟ್, ಅದನ್ನ ಎಲ್ಲಿ ಹಾಕಬೇಕು, ದಟ್ ಈಸ್ ಯೋರ್ ಸ್ಕಿಲ್. ಇಟ್ ಈಸ್ ವೆರಿ ವೆರಿ ಈಸಿಲಿ ಗೆಟಬಲ್. ಅದು ನೀವು ಪ್ರೆಸೆಂಟ್ ಮಾಡುವಾಗ ಉಂಟಲ್ಲ, ನೀವು ಮಧ್ಯದಲ್ಲಿ ಅಥವಾ ಫಸ್ಟಿಗೆ ಕೋಟ್ ಹಾಕಿದ ಕೂಡಲೇ ವಿ ಫೀಲ್ ವಾವ್, ಒನ್ ಅಪ್ ಬರುತ್ತೆ. ಎಸ್ ಸರ್, ಖಂಡಿತ. ಅಂದ್ರೆ ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ಹೇಳಿ ಅಂತ ಬರ್ಕೊಂಡು ಹೋಗ್ತಾರೆ, ನೀವು ಒಂದ್ ಕಡೆ ಕೋಟ್ ಕೊಡ್ತೀರಾ ಅಥವಾ ಮಧ್ಯದಲ್ಲಿ ಒಂದು ಕೋಟ್ ಕೊಡ್ತೀರಾ, ಲೈನ್ ಖಾಲಿ ಬಿಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ಬರಿತಾ ಹೋಗ್ತೀರಾ. ಪ್ರೆಸೆಂಟೇಷನ್ ಸ್ಕಿಲ್ಸ್. ಎಕ್ಸಾಕ್ಟ್ಲಿ, ಇಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಆಲ್ಸೋ. ಬೇಕು. ಎಸ್, ವೆರಿ ಗುಡ್ ಸರ್. ಇವತ್ತು ನಾವು ಲಾಸ್ಟ್ 6 days ಇಂದ ಏನಾಯಿತು, that's a phase 1 what we had planned. Correct. Considering English as a subject which is pending, ಅದ್ರಲ್ಲಿ ಬೇಕಾದಂಥ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಮಾರ್ಗದರ್ಶಿ ಸ್ಪಂದನದ 2ನೇ ಫೇಸ್ ಇಂದ 3 days ಅಲ್ಲಿ ಶುರುವಾಗುತ್ತೆ, ಪ್ರಾಬಬ್ಲಿ ಬೈ 22nd ಫ್ರಮ್ ಮಂಡೇ ಆನ್ವರ್ಡ್ಸ್. We had very clearly told all my students the day 1 that this program will be beyond English. Correct. It will be beyond English ಅಂತ ಹೇಳಿದ್ರೆ ಅವರ ಕ್ಯಾರಿಯರ್ ಸೆಲೆಕ್ಷನ್ ಪಾತ್ಗಳಲ್ಲಿ ಅವರಿಗೆ ಡಿಸಿಷನ್ ಮೇಕಿಂಗ್ ಅನ್ನು ಮಾಡುವಂಥದ್ದು, ಆಪ್ಷನ್ಸ್ಗಳನ್ನು ಹೇಳುವಂಥದ್ದು. ಎನಿ ಥಾಟ್ಸ್ ಸರ್, ವಾಟ್ ವಿಲ್ ಬಿ ದ ಸೆಕೆಂಡ್ ಫೇಸ್ ಆಫ್ ಮಾರ್ಗದರ್ಶಿ ಸ್ಪಂದನ? ಅದೇ 18th ಎಕ್ಸಾಮ್ ಬರೆದ ನಂತರ ಇನ್ನೊಂದು 2 ದಿವಸ 3 ದಿವಸ ಪುಸ್ತಕ ಮುಟ್ಟಬಾರ್ದು, ಅದು ಕಂಡೀಷನ್ ವಾರ್ನಿಂಗ್. ಅದು ಮಕ್ಕಳು ಅದರ್ವೈಸ್ ಆಲ್ಸೋ ದೇ ಡೋಂಟ್ ಟಚ್ ಇಟ್. ಅಂಡ್ ಐ ಥಿಂಕ್ ಇವತ್ತಿನ 2020ಯಲ್ಲಿ ದ ವರ್ಲ್ಡ್ ಹ್ಯಾಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ವೇ ಆಫ್ ಲುಕಿಂಗ್ ಎಟ್ ಇಟ್. ಅದಕ್ಕೆ ಬೇಕಾದ ತಯಾರಿಗಳನ್ನು ವಿದ್ಯಾರ್ಥಿಗಳು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವೊಂದು ಸೀರೀಸ್ ಆಫ್ ಎಪಿಸೋಡ್ಗಳನ್ನು ಮಾಡಬೇಕು ಅಂತ ಇದ್ದೇವೆ. ಆ ಮಕ್ಕಳಿಗೆ ಹೇಗೆ ನಾವು ಒಂದು ವಾರಕ್ಕೆ ಇಂಗ್ಲೀಷ್ ಬಗ್ಗೆ ನಾವು ಅವರಿಗೆ ಒಂದು ಪ್ರಿಪ್ರೇಷನ್ ಫಾರ್ ದೇರ್ ಇಂಗ್ಲೀಷ್ ಎಕ್ಸಾಮಿನೇಷನ್, ಬಿಕಾಸ್ ದೇ ಆರ್ ಲಾಸ್ಟ್ ದೇರ್ ಟಚ್ ಲಾಂಗ್ ಬ್ಯಾಕ್. ಕರೆಕ್ಟ್. ಅದಾಯಿತು, ಈಗ ಇದು ನಾಡಿದ್ದು ಎಕ್ಸಾಮ್ ಬರೀತಾರೆ, ನಂತರ ಏನು ಮಾಡಬೇಕು ಅನ್ನುವಾಗ ನನ್ನ ಕ್ಲಾಸ್ಮೇಟ್ಗಳೆಲ್ಲ ಅಲ್ಲಿಗೆ ಹೋಗ್ತಾರೆ, ನಾನು ಅದಕ್ಕೆ ಹೋಗ್ತೀನಿ, ಆ ಒಂದು ಆ್ಯಟಿಟ್ಯೂಡ್ ಬೇಡ. ಕರೆಕ್ಟ್. ಅದು ಕರೆಕ್ಟಾಗಿ ಗೊತ್ತಿರಲಿ. ನನ್ನ ಅಪ್ಪ ಮಾಡಿರೋ ಹಾಗೆ ನಾನು ಇವಾಗ ಮಾಡ್ತೀನಿ ಅಂದರೆ, ಅಪ್ಪ ಇರುವಾಗ ಸಿಚುವೇಶನ್ ಬೇರೆ ಇತ್ತು, ಇವತ್ತು ಸಿಚುವೇಶನ್ ಚೇಂಜಸ್ ಆಗಿದೆ. ಹೊಸ ಹೊಸ ಆಯಾಮಗಳಿಗೆ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು, ಒಗ್ಗಬೇಕಾಗಿದೆ. ತುಂಬ ವಿಷಯಗಳು ಖಾಲಿ ಒಂದು 3-4 ತಿಂಗಳ ಕೊರೋನಾ ನಮ್ಗೆ ತುಂಬ ಪಾಠಗಳನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡಬೇಕು. ದಿನಕ್ಕೊಂದು ಕರಿಯರ್ ಬಗ್ಗೆ, ದಿನಕ್ಕೊಂದು ಕತೆ ಇದ್ದಾಗೆ ದಿನಕ್ಕೊಂದು ಕರಿಯರ್ ಬಗ್ಗೆ, ಬೇರೆ ಬೇರೆ ಆಸ್ಪೆಕ್ಟ್, ವೆದರ್ ಇಟ್ ಕುಡ್ ಬಿ ಬಿ.ಕಾಮ್ಗೆ ಇರ್ಬೋದು. ಬಿ.ಕಾಮ್ ಅಂತ ತಕ್ಷಣ ಬರೀ ಪ್ಲೇನ್ ಬಿ.ಕಾಮ್ ಅಲ್ಲ, ಇವತ್ತು ವಿದ್ಯಾರ್ಥಿ ಯಾರು ಪ್ಲೇನ್ ಬಿ.ಕಾಮಿಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಸೊ ವಾಟ್ ಬಿ.ಕಾಮ್ ಪ್ಲಸ್ ಅಂತ, ವ್ಯಾಲ್ಯೂ ಎಡಿಷನ್ ಏನು,
ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಏನಾಗಿರಬೇಕು, ಎಂಟರ್ಪ್ರಿನರ್ಶಿಪ್ ಬಗ್ಗೆ ಹೇಗಿರಬೇಕು. ವಿ ಬ್ರಿಂಗ್ ಸಮ್ ಎಕ್ಸ್ಪರ್ಟ್ who have been in a practical experience, they will come and talk. ಅಥವಾ there could be chartered accountancy ಅಂದಾಗ I know chartered accountancy ಫೀಲ್ಡಲ್ಲಿ ಏನಾಗ್ತಾ ಇದೆ. ಸೊ ಪ್ರಾಬಬ್ಲಿ ಒನ್ ಪ್ರೋಗ್ರಾಮ್ ಆನ್ ಚಾರ್ಟರ್ಡ್ ಅಕೌಂಟೆನ್ಸಿ, ಒನ್ ಪ್ರೋಗ್ರಾಮ್ ಆನ್ ಕಂಪನಿ ಸೆಕ್ರೆಟರಿ, ಒನ್ ಪ್ರೋಗ್ರಾಮ್ ಆನ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಒನ್ ಪ್ರೋಗ್ರಾಮ್ ಆನ್ ACCA ಅಥವಾ CIMA ಕೋರ್ಸ್ಗಳಾದರೆ ಹೀಗೆ. ಒನ್ ಪ್ರೋಗ್ರಾಮ್ ಈಸ್ ಅಬೌಟ್ ಇಂಜಿನಿಯರಿಂಗ್, ವಾಟ್ ಈಸ್ ಇಂಜಿನಿಯರಿಂಗ್ಗಳಲ್ಲಿ ಏನೇನು ಬದಲಾವಣೆಗಳಾಗಿದೆ, ಸೈನ್ಸ್ ಆಗುವಂಥದ್ದು. ಒನ್ ಪ್ರೋಗ್ರಾಮ್ ಕುಡ್ ಬಿ ಆನ್ ಮೆಡಿಸಿನ್. ಹೀಗೆ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಅವರ್ ಡೊಮೈನ್ ಆಫ್ ಕಾಲೇಜ್. BCom ಬಗ್ಗೆ ಅಷ್ಟೇ ಅಲ್ಲ, ಬೇರೆನೂ ವಿಷಯಗಳ ಬಗ್ಗೆ. ಅಫ್ಕೋರ್ಸ್ ದರ್ ಆರ್ ಫ್ಯೂ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಗೋ ಫಾರ್ ಈವ್ನಿಂಗ್ ಕಾಲೇಜ್. ಈಗ ನಮ್ಮ ತ್ರಿಷಾದಲ್ಲಿ ಒಂದು ಈವ್ನಿಂಗ್ ಕಾಲೇಜ್ ಅಂತಿದೆ. ಅದನ್ನ ದೇ ಹ್ಯಾವ್ ಟು ಕಮ್ ಟು ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಈವ್ನಿಂಗ್ ಕಾಲೇಜ್, ಅದು ಯಾಕೆ ಹೋಗಬೇಕು, ಯಾಕೆ ಹೋಗಬಾರ್ದು. So this is where neutrally we would like to give an idea to the student. Anywhere he can watch this program, he can make a better decision, an informed decision anta. Absolutely. So generally ಏನಾಗ್ಬಿಡುತ್ತೆ Guru sir and Induriti madam, students will make choice based on their friends' choice. Correct. That's absolutely wrong anta. So you should make a choice out of your passion, out of your dream. ಅದು ಆಗದೇ ಇರ್ಬೋದು ನಾಳೆ. After doing 2 or 3 years of BCom, he said that I don't want to do this, Dad, I will do something. So that's okay. That's different. And that's different. Yeah, but at least when you go and you enter, at least you should take a lot of precaution, lot of ideas. We want to make student the choices to an informed decision. So that's better. Bowl ಅಲ್ಲಿ ಏನೇನು ಆಪ್ಷನ್ ಇದೆ ಅಂತಾನೆ ಗೊತ್ತಿರೋದಿಲ್ಲ. I always tell this, ಇವತ್ತು ಆಪ್ಷನ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ಡಿಸಿಷನ್ ಮೇಕಿಂಗ್ ಹ್ಯಾಸ್ ಬಿಕಮ್ ವೆರಿ ಕಾಂಪ್ಲೆಕ್ಸ್. ಕರೆಕ್ಟ್. ಸೊ ಐ ಆಮ್ ವೆರಿ ಶೂರ್ ಮೈ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಮೋರ್ ಎಕ್ಸೈಟಿಂಗ್ ಸೆಷನ್ಸ್ ಇನ್ ದ ಕಮಿಂಗ್ ಡೇಸ್. ಅದು ಹೇಗೆ ಅವರಿಗೆ ಇಂಗ್ಲೀಷಿಗೆ ಹೆಲ್ಪ್ ಆಯಿತು, ಅದೇ ರೀತಿ ಮುಂದಿನ ಸೆಷನ್ಸ್ಗಳು ಕೂಡ ಅವರಿಗೆ ಕ್ಯಾರಿಯರ್ ಡೆವಲಪ್ಮೆಂಟಲ್ಲಿ ಹೆಲ್ಪ್ ಆಗುತ್ತೆ. ವಿ ಆರ್ ಇನ್ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಮೇಡಮ್. ಇನ್ 30 seconds ಕ್ಯಾನ್ ಯು ಜಸ್ಟ್ ಗಿವ್ ಯುವರ್ ವಿಶಸ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ some kind of motivation for them? Yes, okay. First of all, I should thank the whole management here, Trisha ಮತ್ತೆ I think ಅಲ್ಲಿಂದ ಒಂದ್ಸತಿ ಹೇಳಿದ್ದೆ, ಬ್ಯಾಕ್ ಎಂಡ್ ಅಲ್ಲಿ ನಾವು ಎಷ್ಟು ಜನ ಕೆಲಸ ಮಾಡಿದ್ದೇವೆ ಇದಕ್ಕೋಸ್ಕರ ಹೇಳಿ ಟು ಬ್ರಿಂಗ್ ಇಟ್ ಟು ಐ ಮೀನ್ ಟು ಫ್ಯಾಕ್ಟ್. ಅಂಡ್ ಐ ಥಿಂಕ್ ಇಟ್ ಈಸ್ ರೀಚ್ಡ್ ಅಂತ ನಂಗೆ ಫೀಲ್ ಆಗ್ತಾ ಇದೆ. ಇಟ್ ಈಸ್ ರೀಚ್ಡ್ ಅಟ್ ಲೀಸ್ಟ್ ವೇರ್ ಇಟ್ ನೀಡ್ ಟು ಬಿ. ಸೊ ಇಲ್ಲಿಂದ ಯು ಹ್ಯಾವ್ ಟು ಪಿಕ್ ಅಪ್ ಫ್ರಮ್ ಹಿಯರ್ ಲಿಟ್ರಲಿ the stair wheel is in your hand. Maximum utilization of these 2 days. Sir ಹೇಳಿದಾಗ ಒಂದು cool and calm. I also keep telling now, keep a singing bird in your heart. Let it sing, but with that go little with English ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಟ್ಟು ಈ 2 ದಿನವನ್ನು ಕಂಫರ್ಟೇಬಲ್ ಆಗಿ ಯಾವುದು ನಿಮ್ಮದು ಎಕ್ಸ್ಪರ್ಟ್ ಏರಿಯಾ ಅದನ್ನು ರೇಸ್ ಮಾಡಿಕೊಂಡು ಫುಲ್ 4 ಅಂದರೆ ಫುಲ್ 4, ಫುಲ್ 2.5 ಅಂದರೆ ಫುಲ್ 2.5 ಬೇಕು. ಆ ಥಾಟಿಗೆ ಫೋಕಸ್ ಮಾಡಿಕೊಂಡು ಗೋ ಫರ್ದರ್ ಡೌನ್. ಆ್ಯಂಡ್ ಡ್ಯೂರಿಂಗ್ ದ ಎಕ್ಸಾಮ್, ಐ ಮೀನ್ ಎಕ್ಸಾಮಿಗೆ ಹೋಗುವ ಪ್ರೋಸೆಸ್ ಒಂದು ಪುನಃ ಅದು ಡ್ರಮಟೈಸ್ ಆಗಿದೆ. ಹೇಳ್ತಾ ಇದ್ದೆ ಅಲ್ವ ನಾನು ಸರ್, ಸ್ಯಾನಿಟೈಸರ್ ಇದೆಯಾ, ಮಾಸ್ಕ್ ಇದೆಯಾ ಅಂತೇಳಿ ಅಷ್ಟೇ ಇರೋದು ಸೇಫ್ಟಿ, ಅಷ್ಟೇ ಸೇಫ್ಟಿ ಮೆಷರ್ ಇರೋದು. ನಿಮ್ಮ ಸೇಫ್ಟಿ, ಯೋರ್ ಸ್ಯಾನಿಟೈಸರ್ ಬಾಟಲ್ ಆ್ಯಂಡ್ ಮೇ ಬಿ ಯೋರ್ ಮಾಸ್ಕ್ ಇಸ್ ಕಂಫರ್ಟೇಬಲಿ ವಿತ್ ಯು ಆ್ಯಂಡ್ ಯು ಆರ್ ಕೀಪಿಂಗ್ ಅ ಸೋಷಿಯಲ್ ಡಿಸ್ಟೆನ್ಸ್. ಇಷ್ಟೇ ಲಾಜಿಕ್ ಇರೋದು ಇಲ್ಲಿ. ಅದನ್ನು ಪುನಃ ಕಾಂಪ್ಲಿಕೇಟ್ ಮಾಡಿಕೊಂಡು ಬಸ್ಸಲ್ಲಿ ನಾನು ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲಿ ಮಾಡ್ಕೊಳ್ಳಿ, ಆಗುತ್ತೆ, ಖಂಡಿತ ಆಗುತ್ತೆ. If somebody is coming and sitting next to you, stand up, go there and stand up. You don't have any, you would worry about, oh, what is he going to think anta. I'm sorry, but I'm trying to tell you, it's very very simple. Don't oblige for somebody. ನನಗೆ ಏನು ಅನ್ನಿಸ್ತದೆ, ಸರಿ ಅನ್ನಿಸ್ತದೆ, ಇಲ್ಲ ತುಂಬ ರಶ್ ಇದೆ ಬಸ್, ಇಳಿದು ಬಿಡಿ, ತೊಂದರೆ ಇಲ್ಲ, ನೀವು ಅಲ್ಲಿ ಒಟ್ಟಾರೆ ರೀಚ್ ಆದರೆ ಆಯಿತು, ಅಫ್ಕೋರ್ಸ್ 10 ನಿಮಿಷ ಬೇಗ ಹೊರಡಿ ಅಂತ ಹೇಳ್ತೇನೆ ಅಷ್ಟೇ. ಸೊ ಈ ಕಂಫರ್ಟ್ ಥಾಟನ್ನು ತಗೊಂಡು, ಇಟ್ ಈಸ್ ನಾಟ್ ಅ ಮೆಸ್ ದೇರ್, ವರಿ ದೇರ್ ಟು ಗೋ ಅಂತ ಆ ಹೋಗುವ ಪ್ರೊಸೆಸನ್ನು ಸ್ವಲ್ಪ ಇನ್ನೂ ಲೆಸ್ ಕಾಂಪ್ಲಿಕೇಟೆಡ್ ಮಾಡಿ ಎಕ್ಸಾಮ್ ಹಾಲಲ್ಲಿ ಆರಾಮಾಗಿ ಕೂತ್ಕೊಂಡು ಬರೀರಿ. ಖಂಡಿತವಾಗಿ ಕ್ಲಾಸಸ್ ಕೇಳಿದ್ರಿ ಅಂತಾದರೆ ನಾವೇ ಬರ್ತೇವೆ ನಿಮಗೆ ಆನ್ಸರ್ ಹೇಳಲಿಕ್ಕೆ. ದ್ಯಾಟ್ ಈಸ್ ಅ ಇಂಪ್ಯಾಕ್ಟ್ ಆ್ಯಕ್ಚುಲಿ ವಿಚ್ ಹ್ಯಾಪನ್ಸ್. ದ ವರ್ಡ್ಸ್ ಇಟ್ ಪಾಪ್ಸ್ ಅಪ್ ಲೈಕ್ ದ್ಯಾಟ್. ಐ ಮೀನ್ ಇಟ್ಸ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟಾಕಿಂಗ್. ಯಾವ ಶಬ್ದ ಬರ್ತಾ ಇಲ್ಲ ಅಂತ ಕೇಳಿದ್ರೆ 1-2 ಕ್ವಶನ್ ಮಾಡಿ ಹಿಂದೆ ಬರೋಗೋ ಇದು ಮ್ಯಾಮ್ ಹೇಳಿದ್ದು ಅಂತ ನೆನಪಾಗುತ್ತೆ. ದಟ್ಸ್ ಹೌ ದ ಲೆಸನ್ಸ್ ಹ್ಯಾವ್ ಬೀನ್ ಟೇಕನ್. ಇಟ್ಸ್ ಟಚ್ಡ್ ಯು, ಐ ಫೀಲ್ ದ ವೇ ಐ ವಾಂಟೆಡ್ ಟು ಟಚ್. ಸಿ ದಟ್ಸ್ ವಾಟ್ ಐ ಸೆಡ್. ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ಲುಕಿಂಗ್ ಎಟ್ ದ ಕ್ಯಾಮ್ರಾ, ಬಟ್ ದ ಹೋಲ್ bunch of students are there who are listening to me. So I touch you straight up, irrespective of the camera there or the medium out there. So all the best to you. I am there with you. 3 hours 15 minutes ಮುಗಿಯೋ ತನಕ I am there with you all the time. Any thoughts ಅದರ ಮೊದಲು, ಎಕ್ಸಾಮ್ನ ಮೊದಲು ಏನಾದರೂ ಇದೆ ಅಂತಂದರೆ ಖಂಡಿತ ಕನೆಕ್ಟ್ ಆಗಿ, ಸಾಧ್ಯ ಇದೆ ಕನೆಕ್ಟ್ ಆಗಲಿಕ್ಕೆ ಟ್ರೈ ಮಾಡಿ, ಆಗುತ್ತೆ. ಇಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಆನ್ಸರ್ ಖಂಡಿತ ಅದರೊಳಗಡೆ ಇದೆ. ಸೊ ಇಮೋಷ್ನಲಿ ಐ ಆಮ್ ದೇರ್ ವಿತ್ ಯು. ವಿ ಆರ್ ಗೋನ್, ಐ ಮೀನ್ ದ ಹೋಲ್ ತ್ರಿಷಾ ಇಸ್ ದೇರ್ ವಿತ್ ಯು. ಐ ಥಿಂಕ್ ಒಂದ್ಸತಿ ಯೋಚನೆ ಮಾಡಿದೆ ನಾನು, ಎಲ್ಲರೂ ಒಟ್ಟಿಗೆ ನಿಮಗೆ ಆಲ್ ದಿ ಬೆಸ್ಟ್ ಹೇಳುವ ಅಂತೇಳಿ. ಅದು
ಖಂಡಿತ ಹೇಳ್ತಾರೆ. ಅದನ್ನ ಹಾಗೆ ತಗೊಂಡು ಡೂ ವೆಲ್ ಇನ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ಸರ್. ಯುವರ್ ಫೈನಲ್ ಮೆಸೇಜ್. ಐ ಥಿಂಕ್ ದ ಟೈಮ್ ಇಸ್ ರನ್ನಿಂಗ್ ಔಟ್. ಐ ಥಿಂಕ್ ಹುಡುಗರು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಕೈಂಡ್ ಆಫ್ ಸಪೋರ್ಟ್ ವಿ ಹ್ಯಾವ್ ಗಿವನ್ ಇನ್ ಅ ಸ್ಮಾಲರ್ ವೇ. ಆಫ್ ಕೋರ್ಸ್ ದ ಟೀಚರ್ಸ್ ಆಲ್ವೇಸ್ ದ ಫ್ರಂಟ್ ಎಂಡ್, ದೇ ಸಪೋರ್ಟೆಡ್ ಫಾರ್ ಅ ಇಯರ್. ಫೈನಲಿ ಒಂದೀಗ ಚೆರಿ ಇಡೋಕ್ಕೆ ನಾವು ಒಂದಿಷ್ಟು ಸಪೋರ್ಟ್ಗಳನ್ನು ಏನು ಬೇಕೋ ಅದನ್ನು ಮಾಡಿದ್ದೀವಿ. ಥಿಂಕ್ ಇಂದುರೀತಿ ಮೇಡಮ್ ಹ್ಯಾಸ್ ಡನ್ ಹರ್ ಬೆಸ್ಟ್ ಆಫ್ ಎಫರ್ಟ್ಸ್ ಅಲಾಂಗ್ ವಿತ್ ದ ಸೂಪರ್ ಡೂಪರ್ ರಜನಿ ಮೇಡಮ್ಸ್ ಕ್ಲಾಸ್. ಕರೆಕ್ಟ್. ಸೊ ಐ ವಿಶಿಂಗ್ ಆಲ್ ದ ಸ್ಟೂಡೆಂಟ್ಸ್ ಆಲ್ ದ ಬೆಸ್ಟ್. ಆ್ಯಂಡ್ ಕೃಷ್ಣ ಪರಮಾತ್ಮ ನಿಮ್ಮನ್ನು ಚೆನ್ನಾಗಿರಲಿ ಇಟ್ಕೊಳ್ಳಿ. ಮತ್ತು ನೀವು ಚೆನ್ನಾಗಿ ಒಂದು ಡೈಲಿ ಒಂದು 5 ನಿಮಿಷ ಪ್ರೇಯರ್ ಮಾಡಿ ಮತ್ತೆ ಹೋಗಿ, ಎಲ್ಲ ದಿನಗಳು ಸರಿ ಆಗ್ತದೆ. ತುಂಬ ವರಿ ಮಾಡ್ಕೊಳ್ಬೇಡಿ. ವಿ ಆರ್ ದೇರ್ ವಿತ್ ಯು. ಲೈಫ್ ವಿಲ್ ನೆವರ್ ಎಂಡ್. ಪೋಸ್ಟ್ ದಿಸ್ ದೇರ್ ಆರ್ ಮೆನಿ ಥಿಂಗ್ಸ್ ಅಹೆಡ್ ಇನ್ ಲೈಫ್. Absolutely. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. Thank you so much. I extend a big thanks to my experts who were part of this session. ಕೊನೆಯದಾಗಿ ಈ ಮಾರ್ಗದರ್ಶಿ ಸ್ಪಂದನದ ಫೇಸ್ 1 ನಾವು ಇಂಗ್ಲೀಷ್ ಸಬ್ಜೆಕ್ಟನ್ನು ಹಿಡ್ಕೊಂಡು ನಾವೇನು ಟ್ರೈನಿಂಗ್ ಕೊಡಲಿಕ್ಕೆ ಅಥವಾ ಆಬ್ಸ್ಟ್ರಾಕ್ಟ್ ಲೆವೆಲಲ್ಲಿ ನಿಮಗೆ ಒಂದು ರಿವೈಸಿಂಗ್ ಮಾಡೋಕ್ಕೆ ಒಂದು ಆಪ್ಷನ್ ಇಟ್ಕೊಂಡಿದ್ವಿ. ಐ ಥಿಂಕ್ ವಿ ಹ್ಯಾವ್ ಸಕ್ಸಸ್ಫುಲಿ ಅಚೀವ್ಡ್ ಇಟ್. ಪರ್ಸ್ನಲಿ ಫ್ರಮ್ ಮೈ ಸೈಡ್ ಐ ವಿಶ್ ಆಲ್ ದ ಸ್ಟೂಡೆಂಟ್ಸ್ ಬೆಸ್ಟ್ ಆಫ್ ಲಕ್. ಸ್ಟೇ ಸೇಫ್, ಸ್ಟೇ ಹೆಲ್ದಿ. I know you'll come out with good flying colors, and Monday in the, as I said, ಮಾರ್ಗದರ್ಶಿ ಸ್ಪಂದನ 2ನೇ ಫೇಸ್ ಶುರುವಾಗುತ್ತೆ. I look forward to see you all there. Thank you so much. Have a great day.